ಹೌದು ನನ್ನ ಸಹೋದರಿ ಸಹೋದರ, ಭಕ್ತಿಯಿಂದ ಪ್ರಾರ್ಥನೆ ಮಾಡು, ನಂಬಿಕೆಯಿಂದ ಪ್ರಾರ್ಥನೆ ಮಾಡು, ವಿಶ್ವಾಸದಿಂದ ಪ್ರಾರ್ಥನೆ ಮಾಡು. ಜಯವನ್ನು ಅನುಭವಿಸ್ಲಿಕ್ಕೆ ನಂಗೆ ಸಾಧ್ಯದ, ಜಯವನ್ನು ಅನುಭವಿಸ್ಲಿಕ್ಕೆ ಸಾಧ್ಯದ. ಅಗಲವಾಗಿ ಬಾಯಿ ತೆರೆರಿ, ನಾನು ಅದನ್ನು ನಿಮ್ಮನ್ನು ತುಂಬಿಸುವೆನು ಅಂತ ಹೇಳ್ತಾನೆ ಪ್ರಿಯರೇ. ನಿನ್ನ ಪಕ್ಕದವರು ನಾನು ಪ್ರಾರ್ಥನೆ ಕೇಳಿ ನನಗೆ ಹೇಳಿಸ್ತಾರೆ ಅನ್ಕೋಬೇಡ. ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾನೆ ಪ್ರಿಯರೇ. ನಿನ್ನ ಪಕ್ಕದವ್ರು ನೋಡುತ್ತಾರೆ ನನ್ಬೇಡ, ನಿನ್ನ ಪಕ್ಕದ ವಿಷಯ ಚಿಂತೆ ಮಾಡಬೇಡ. ಪ್ರಾರ್ಥನೆಯಲ್ಲಿ ಕರ್ತನನ್ನು ಆಶ್ರಯಿಸು. ಸ್ಪಷ್ಟವಾಗಿ ಆಹಾರ ಸೇವನೆ ಮಾಡುವಾಗ ಹೇಗೆ ರುಚಿಯನ್ನು ನೋಡಿದ್ದು ಹಾಗೆ ಕರ್ತನ ರುಚಿಯನ್ನು ನೋಡಿ ಸ್ಪಷ್ಟವಾಗಿ, ಅಥವಾ ಕರ್ತನಿಗೆ ರುಚಿಕರವಾಗಿರ್ತಕ್ಕಂಥದ್ದು ನೀನು ಒಪ್ಪಿಸಿ ಸಮಯದಲ್ಲಿ ಕರ್ತನಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡು. ಕರ್ತನು ನಿನ್ನನ್ನು ಬಿಡುಗಡೆ ಮಾಡ್ತಾನೆ ಸ್ಪಷ್ಟವಾಗಿ. ಇವಾಗ ನಿನ್ನವರ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿನ್ನ ಯಜಮಾನ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿಮ್ಮ ತಾಯಿ ತಂದೆ, ನಿಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮರು, ಅವ್ರಿಗೇನು ಕೊರತೆ ಅದ, ಯಾವ ಸಮಸ್ಯೆ ಅದನೋ ಅದ್ರ ವಿಷಯವಾಗಿ ನೀನು ಪ್ರಾರ್ಥನೆ ಮಾಡು. ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾನೆ. ಅಥವಾ ನಿನ್ನವರು ಯಾರಾದರೂ ಹಾಸ್ಪಿಟಲಲ್ಲಿ ರೋಗ ವ್ಯಾಧಿಯಲ್ಲಿ ಬಿದ್ದೋಗಿ ನಳಾಡ್ತಕ್ಕಂಥವ್ರಾಗಿರ್ತಾರೇನೋ, ಅವ್ರಿಗೆ ಬಿಡುಗಡೆಗಾಗಿ ಪ್ರಾರ್ಥಿಸು, ಅವ್ರ ಸ್ವಸ್ಥತೆಗಾಗಿ ಪ್ರಾರ್ಥಿಸು. ಅಥವಾ ನಿಮ್ಮ ಯಜಮಾನ ಕೈ ಕೆಲಸ ಇಲ್ಲ ಏನೋ ಅದಕ್ಕಾಗಿ ಪ್ರಾರ್ಥಿಸು. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಬಲಹೀನರೇನೋ ಅಥವಾ ನಿಮ್ಮ ಮಕ್ಕಳಿಗೆ ಕೆಲಸ ಇಲ್ಲ ಅನ್ನೋದಕ್ಕಾಗಿ ಪ್ರಾರ್ಥಿಸು. ಪ್ರಾರ್ಥನೆ ಮಾಡು, ಮೌನವಾಗಿರಬೇಡ, ಪ್ರಾರ್ಥನೆ ಮಾಡು. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಮಾಡು, ಮೌನವಾಗಿರಬೇಡ, ಪ್ರಾರ್ಥನೆ ಮಾಡು. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕರ್ತನೇ, ಪ್ರೈಸ್ ಅಂಡ್ ವರ್ಷಿಪ್ನಲ್ಲಿ ನಿನ್ನ ಆತ್ಮ ಹಿಡಿದು ಬರಲಿ ಅಯ್ಯ. ಥ್ಯಾಂಕ್ ಯು ಲಾರ್ಡ್. ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನಿನ್ನ ಪ್ರೀತಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೆ. ಆರಾಧನೆ ಯೇಸುವಿಗೆ, ಹೌದು ನನ್ನ ಸಹೋದರಿ ಸಹೋದರ, ದೇವರು ಹೇಳುವುದನ್ನೇ ಮಾಡು. ದೇವರ ಮಾರ್ಗದಲ್ಲಿ ನೀನು ನಡಿ. ಆತನ ಪಾದದ ಸನ್ನಿಧಿಯಲ್ಲಿದ್ದು ಪ್ರಾರ್ಥನೆ ಮಾಡು. ಅವಾಗ ದೇವರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಮೊದಲನೇದು ಆತನ ಮಾರ್ಗವನ್ನು ನೀನು ಹುಡುಕಿಕೊಂಡು ನಡಿ. ಆತನ ಮಾರ್ಗದಲ್ಲಿ ನಡೆಯುವಾಗ ದೊಡ್ಡ ಒಂದು ಅದ್ಭುತ ನಿನ್ನ ಜೀವಿತದಲ್ಲದ. ಆತನ ಪಾದದ ಸನ್ನಿಧಿಯಲ್ಲಿ ಇದ್ದು ನೀನು ಅನುಭವಿಸು. ಪ್ರತಿದಿನ ದೊಡ್ಡ ಅದ್ಭುತವು ನೀನು ಅನುಭವಿಸ್ತಿ. ಯಾಕಂದರೆ ಆತನು ಹೇಳಿದ್ದನ್ನು ನೀನು ಮಾಡಿಲ್ಲ ಅಂದರೆ ಅದು ಸರಿಯಾದದಲ್ಲ. ಆತನು ಹೇಳಿರ್ತಕ್ಕಂಥದ್ದು ನೀನು ಮಾಡು, ಅವಾಗ ದೇವರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಥ್ಯಾಂಕ್ ಯು ಜೀಸಸ್. ಅಯ್ಯ ನಿನಗೆ ಸ್ತೋತ್ರವಾಗಲಿ. ಅಂಧಕಾರ ತುಂಬಿಕೊಂಡರು, ಬೆಳಕು
ಉಂಟು ಭಯವೇ ಇಲ್ಲ. ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು, ಬೆಳಕು ಚೆಲ್ಲುವ ಯೇಸು ಉಂಟು ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ನ ಪ್ರೀತಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ನ ಪ್ರೀತಿಯ ಯೇಸುವೆ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಪ್ರತಿಯೊಬ್ಬರು ಲೋಕದಲ್ಲಿ ನಡೆಯುವಾಗ ಅಂಧಕಾರದ ದೊರೆತನವಂತೂ ನಿಮ್ಮೆಲ್ಲ ನಡೀತದೆ ಪ್ರಿಯರೇ. ಆದರೆ ಕ್ರಿಸ್ತನ ಮಗಳು, ನೀನು ಕ್ರಿಸ್ತನ ಮಗನಾಗಿದ್ದಾಗ ಅಂಧಕಾರ ದೊರೆತನ ನಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಂಧಕಾರದ ದೊರೆತನದಿಂದ ನಿನ್ನನ್ನು ನನ್ನ ಯೇಸು ಸ್ವಾಮಿ ಬಿಡುಗಡೆ ಮಾಡ್ಯಾನ ಪ್ರಿಯರೇ. ಯಾವಾಗ ನೀನು ಬಿಡುಗಡೆ ಹೊಂದಿದ್ದು ಅವಾಗ ಅದ್ಭುತ ಆಗ್ಯದ. ಆದರೆ ಮರ್ತೋಗಿದ್ದು ನೀನು ತಿರುಗಿ ಈ ಸಮಯದಲ್ಲಿ ಅನುಭವಿಸು. ಬಿಡುಗಡೆಯನ್ನು ಕಾಣ್ತಿ ಸ್ಪಷ್ಟವಾಗಿ. ಅಂಧಕಾರವು ನಿನ್ನ ಮುಸುಕಿಯದ. ಇವಾಗ ಆ ದೊರೆತನದ ನನ್ನ ಸ್ವಾಮಿ ನಿನ್ನನ್ನು ಬಿಡುಗಡೆ ಮಾಡ್ತಾನೆ. ಇವಾಗ ನಿನ್ನ ಮೊರೆ ಇಡಿ, ಸ್ಪಷ್ಟವಾಗಿ ಪ್ರಾರ್ಥನೆ ಮಾಡು, ಅಯ್ಯ ನನ್ನನ್ನು ಬಿಡುಗಡೆ ಮಾಡಬಹುದಾಗಿ. ಗ್ಲೋರಿ 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 ಗ್ಲೋರಿ. ಶಿಖರ ಬರ 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 ಬ ಶೆಂದನ ಬರ ಬರ ಬ. ಪ್ರಾರ್ಥನೆ ಮಾಡು, ದೇವರು ನಿನ್ನ ಬಿಡುಗಡೆ ಮಾಡ್ತಾನೆ, ಸ್ವಸ್ಥತೆ ಮಾಡ್ತಾನೆ. ಇವಾಗ ಥ್ಯಾಂಕ್ ಯು ಜೀಸಸ್. ನಿನ್ನ ಹೃದಯ ಒಪ್ಪಿಸಿ ಸ್ಪಷ್ಟವಾಗಿ. ಪಾಪನ, ದ್ರೋಹನ, ಅಪರಾಧನ, ಲೋಕಕ್ಕೆ ಸಂಬಂಧಪಟ್ಟಂತ ಅಧಿಕಾರದಲ್ಲಿ ಬಿದ್ದೋಗಿದೆ. ತಿರುಗಿ ಬಾ ನಾನು ದೇವರ ಸನ್ನಿಧಿಗೆ, ಆತನ ಪಾದ ಸನ್ನಿಧಿಯಲ್ಲಿ ಬಾ, ನಿನ್ನನ್ನು ಬಿಡುಗಡೆ ಮಾಡ್ತಾರೆ ಸ್ಪಷ್ಟವಾಗಿ. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಮಕ್ಕಳ ಜೀವಿತದಲ್ಲಿ ದೊಡ್ಡ ಅದ್ಭುತ ನೋಡುವಾಗ ಸಹಾಯ ಮಾಡೇ ಇದ್ದೀರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಗ್ಲೋರಿ 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 ಗ್ಲೋರಿ. Come to Holy Spirit in the name of Jesus. ಕರೋನ ಸೈನ್ಯ ಓಡಿ ಬಂದು ಮುಕ್ತಿಕೊಂಡರು, ದಾರಿ ತೋರಲು ಯೇಸು ಉಂಟು ಭಯವೇ ಇಲ್ಲ. ಕರೋನ ಸೈನ್ಯ ಓಡಿ ಬಂದು ಮುಕ್ತಿಕೊಂಡರು, ದಾರಿ ತೋರಲು ಯೇಸು ಉಂಟು ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರೀತಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರೀತಿಯ ಯೇಸುವೆ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಸಮುದ್ರ ಮೇಲೆ
ಪಾದವು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಆಮೆನ್ ಆಮೆನ್. ಗಾಳಿ ಸಮುದ್ರ ನಿಲ್ಲಿಸಿದ ನಿನ್ನ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೆ. ಆರಾಧನೆ ಯೇಸುವಿಗೆ, 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 ಆರಾಧನೆ ಯೇಸುವಿಗೆ. ಹೌದು ಕರ್ತನೆ, ನಮ್ಮ ಒಂದು ಆರಾಧನೆ ನಿನಗಾಗಿದೆಯಪ್ಪ. ಹಲ್ಲೆಲೂಯಾ. ಫರೋಹನ ಸೈನ್ಯವನ್ನು ಮುತ್ತಿಕೊಂಡರೂ ಕೂಡ ದಾರಿ ತೋರಲು ಏಸಿರುವಾಗ ನಮಗ ಭಯವೇ ಇಲ್ಲ. ಸಮುದ್ರದ ಮೇಲೆ ನಡೆದಂಥ ನಿನ್ನ ಒಂದು ಅದ್ಭುತ ಪಾದಗಳು ನನ್ನ ಸಂಗಡ ಅಥವಾ ನಮ್ಮ ಸಂಗಡ ಇರುವುದರಿಂದ ನಮಗ ಭಯವೇ ಇಲ್ಲ ಕರ್ತನೆ. ಯಾವತ್ತು ನಮ್ಮ ಸಂಗಡ ನೀನು ಇದ್ದೀಯೋ ಅಥವಾ ಇರುತ್ತೋ ನಮಗೆ ಯಾವ ಭಯ ಇಲ್ಲ ಕರ್ತನೆ. ನನಗಂತೂ ಯಾವ ಭಯವಿಲ್ಲ ಕರ್ತನೆ. ಅದನ್ನು ಪ್ರಾರ್ಥಿಸ್ತಾ ಈ ದಿನ ಅಯ್ಯ ನನ್ನ ಸಂಗಡ ನೀನು ಇರುವುದರ ನನಗೆ ಭಯವೇ ಇಲ್ಲ ಅಂತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ದೊಡ್ಡ ಒಂದು ಅದ್ಭುತ ನೋಡ್ತೀರಿ ಪ್ರಿಯರೇ. ಇಷ್ಟು ದೊಡ್ಡ ಒಂದು ಅದ್ಭುತ ನೋಡ್ತೀರಿ, ಅಷ್ಟು ದೊಡ್ಡ ಒಂದು ಅದ್ಭುತ ನೀವು ನೋಡ್ತೀರಿ ಪ್ರಿಯರೇ. ಈ ವರ್ಷದಲ್ಲಿ ನಾವು ಕೊನೆ ಭಾನುವಾರದಲ್ಲಿದ್ದೇವೆ ಪ್ರಿಯರೇ. ಈ ಭಾನುವಾರ ಮುಗಿದೋಯ್ತಂದ್ರೆ ಈ 2024 ಭಾನುವಾರ ತಿರುಗಿ ನಮಗೆ ಬರಲ್ಲ ಪ್ರಿಯರೇ. ತಿರುಗಿ ಹೋಗಿರ್ತಕ್ಕಂಥ ಭಾನುವಾರ ಹೇಗೆ ಬರಲು ಬಿಟ್ಟು ಕೊಟ್ಟಿರ್ತಕ್ಕಂಥ ಪಾಪ ನಿಮ್ಮ ಜೊತೆ 2025ರಲ್ಲಿ ಬರ್ಲಿಕ್ಕೆ ಅವಕಾಶ ಇಲ್ಲ. ದಾರಿ ತೋರಲು ಯೇಸು ಇರುವಾಗ ಆ ಸೈತನು ನಿಮ್ಮ ಶರೀರದಿಂದ ಅಥವಾ ನಿಮ್ಮ ಕುಟುಂಬದಿಂದ ನಿಮ್ಮ ಮನೆಯಿಂದ ಅದು ಮುರಿಯಲ್ಪಡ್ಬೇಕು ಪ್ರಿಯರೇ. ಅದು ಮುರಿಯಲ್ಪಡ್ಬೇಕು ಪ್ರಿಯರೇ. ಈ ದಿನ ಅದಕ್ಕೆ ಸಮಾಪ್ತಿ ಮಾಡ್ರಿ ಸ್ಪಷ್ಟವಾಗಿ. ಅದು ಸಂಪೂರ್ಣವಾಗಿ ತುಳಿರಿ. ನಿಮ್ಮನ್ನು ತುಳಿಯತಕ್ಕಂಥ ಅಧಿಕಾರ ದೇವರು ಕೊಟ್ಟನು ಪ್ರಿಯರೇ. ಯಾವಾಗೈತೆ ದೀಕ್ಷೆ ಸ್ನಾನ ಮಾಡಿಕೊಂಡಿದ್ರು ಅವಾಗ ದೊಡ್ಡೊಂದು ಅದ್ಭುತ ಮಾಡುವಂತ ಶಕ್ತಿ ನಿನ್ನ ಕೊಟ್ಟನು ಆಲ್ರೆಡಿ. ಅದರಿಂದ ನಿನ್ನ ಬಿಡುಗಡೆ ಆಗೋದಕ್ಕೆ ತುಳಿ ಸ್ಪಷ್ಟವಾಗಿ ದಿನ. ಸೈತನು ನಿನ್ನನ್ನು, ನಿನ್ನ ಮನೆಗೆ, ನಿನ್ನ ಕುಟುಂಬ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಯಜಮಾನಗ ನಾನಾ ವಿಧವಾಗಿ ಇಲ್ಲಿವರೆಗೆ ಕಾಡ್ಸಿದ ಪ್ರಿಯರೇ. ಆದರೆ ಅದು ಈ ದಿನ ಮುರಿಯಲ್ಪಡದ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ಕರ್ತನನ್ನು ಆಶ್ರಯಿಸು. ಅಯ್ಯ ನನ್ನ ಸಂಗಡಿರುವಪ್ಪ, ನನ್ನ ಸಂಗಡಿರು ಕರ್ತನೆ. ನಾನು ನಿನ್ನ ಒಂದು ಸಹವಾಸದಲ್ಲಿರ್ತಪ್ಪ. ನಿನ್ನ ಮಗಳಾಗಿ ನನ್ನನ್ನು ಸ್ವೀಕಾರ ಮಾಡು ಕರ್ತನೆ. ನಿನ್ನ ಮಗನಾಗಿ ನನ್ನ ಸ್ವೀಕಾರ ಮಾಡು ಕರ್ತನೆ. ನಿನಗೆ ನನ್ನ ತಂದೆಯಾಗಿ ನಾನು ಸ್ವೀಕಾರ ಮಾಡ್ತಾ ಎಂಬುದಾಗಿ ಒಂದು ಸರ್ತಿ ನಿನ್ನ ಆತ್ಮಪ್ರಾಣ ಶರೀರ ಒಪ್ಪಿಸುವುದರೆ 2025ರಲ್ಲಿ ದೊಡ್ಡ ಒಂದು ಅದ್ಭುತ ನೋಡ್ತೀವಿ ಸ್ಪಷ್ಟವಾಗಿ. ಶಿಖರ ಬರ 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 ಬ ಶಂದರ ಬರ 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 ಬ ದಿಕ್ಕಲರ ಬರ ಬರ ಬ ದೊಡ್ಡೊಂದು ಅದ್ಭುತ ನೋಡ್ತಿ. ಇಲ್ಲಿವರೆಗೆ ಅಂತ ಒಂದು ಅದ್ಭುತ ನೋಡಿಲ್ಲ. ಇಲ್ಲಿವರೆಗೆ ಅಂತ ಒಂದು ಕಾರ್ಯಗಳು ಜೀವಿತದಲ್ಲಿ ಜರುಗಿಲ್ಲ. ಆದರೆ 2020ರಲ್ಲಿ ನೋಡ್ತಿ ಸ್ಪಷ್ಟವಾಗಿ.
ನೀನು ನೋಡುವ ಹಾಗೆ ದೇವ್ರು ನಿನ್ನ ಮಾರ್ಪಡಿಸ್ತಾನೆ ಪ್ರಿಯರೇ. ನೋಡುವ ಹಾಗೆ ದೇವ್ರು ನಿನ್ನ ಮಾರ್ಪಡಿಸ್ತಾನೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ನಿನ್ನ ಮಹಿಮೆ ಆಗಲಿ ಕರ್ತನೆ, ನಿಮ್ಮ ಘನತೆ ಆಗಲಿ. ಇದನ್ನು ದೊಡ್ಡ ಒಂದು ಅದ್ಭುತವಾಗಿ ನೀ ಕಾರ್ಯ ಮಾಡು ಕರ್ತನೆ. ನಮ್ಮ ಜೀವಿತದಲ್ಲಿ ಸಭೆಯಲ್ಲಿ ನೀನು ಅದ್ಭುತ ಮಾಡು ಕರ್ತನೆ. ಒಂದು ಸರ್ತಿ ಕಲ್ವರಿ ಮಿರಕಲ್ ಟೆಂಪಲ್ ಸಭೆ ಅಭಿವೃದ್ಧಿಗೆ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಿಮ್ಮ ಆತ್ಮ ಪ್ರಾಣ ಸೇರಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ರಿ. ದೇವರ ಒಂದು ದೊಡ್ಡ ಒಂದು ಅದ್ಭುತ ನಮ್ಮ ಜೀವಿತದಲ್ಲ ಪ್ರಿಯರೇ. ಅದರ ಹಿಂದೆ ಒಂದು ವ್ಯರ್ಥವಾಗಿರ್ತಕ್ಕಂಥ ಕಾರ್ಯ, ವಿರುದ್ಧವಾಗಿರ್ತಕ್ಕಂಥ ಕಾರ್ಯ ಕೂಡದ ಪ್ರಿಯರೇ. ನೀವು ಪ್ರಾರ್ಥನೆ ಮಾಡುವುದರೆ ದೇವರು ನಮ್ಮನ್ನು ಸರಿಪಡಿಸ್ತಾನೆ. ನೀವು ಪ್ರಾರ್ಥನೆ ಮಾಡಿದರೆ ದೇವರು ಈ ಸಭೆಯನ್ನು ನಿಲ್ಲುವ ಹಾಗೆ, ಅಭಿವೃದ್ಧಿ ಹೊಂದುವ ಹಾಗೆ, ಅಭಿವೃದ್ಧಿ ಪಡಿಸುವ ಹಾಗೆ ಕಾರ್ಯ ಮಾಡ್ತಾನೆ ಪ್ರಿಯರೇ. ಶಿಖರ ಬರ 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 ಬ ಶೆಂದರ ಬರ 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 ಬ ಮಾಡಿ ಪ್ರಾರ್ಥನೆ ಮಾಡಿರಿ. ಯಾರು ಮೌನವಾಗಿರ್ಬೇಡ್ರಿ, ಪ್ರಾರ್ಥನೆ ಮಾಡಿರಿ. ಈ ಸಭೆಯ ಅಭಿವೃದ್ಧಿಗಾಗಿ, ಸೇವೆಯ ಅಭಿವೃದ್ಧಿಗಾಗಿ, ಸೇವಕರ ವಿಷಯವಾಗಿ, ಸೇವಕರ ವಿಷಯವಾಗಿ, ಸೇವಕರ ಮಕ್ಕಳ ವಿಷಯವಾಗಿ, ಆರಾಧನೆಗೆ ಬರ್ತಕ್ಕಂಥ ಪ್ರತಿಯೊಬ್ಬರ ವಿಷಯವಾಗಿ ಪ್ರಾರ್ಥನೆ ಮಾಡಿರಿ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ 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 ಗ್ಲೋರಿ. ಈ ಸಭೆಯನ್ನು ಹಾಳು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ಸಭೆಯಿಂದ ದೇವರು ಹೊರಗಿಕ್ಕಲತ್ತಾನ ಪ್ರಿಯ. ಸ್ಪಷ್ಟವಾಗಿ ಹಾಳು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸಭೆಯಿಂದ ಹೊರಗೆ ಮಾಡ್ಲತ್ತಾನ ಪ್ರಿಯ. ಸ್ಪಷ್ಟವಾಗಿ ದೇವರು ಅಂದರೆ ಅವರು ಯಾವ ಅಧಿಕಾರ ಕೂಡ ನಡಿಲಕ್ಕೆ ಅವಕಾಶ ಇಲ್ಲ ಅವರಿಗೆ. ಅವರು ಏನೇನು ಮಾಡಿದವರು ಇಲ್ಲಿವರೆಗ ಅದರದ್ದು ಅವರು 100% ಅನುಭವಿಸ್ತಾರೆ ಎಂಬುದಾಗಿ ದೇವರು ಮಾತಾಡ್ತದನ್ನು ಪ್ರಿಯರೇ. ಪ್ರಾರ್ಥನೆ ಮಾಡಿರಿ. ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತನೇ ಜರಗಬೇಕು ಹೊರತು ಯಾರಿಗೆ ಹಾನಿ ಆಗಲಿಕ್ಕೆ ಅವಕಾಶ ಇಲ್ಲ. ದೇವ ನಿನ್ನ ಚಿತ್ತಕ್ಕಂತೂ ವಿರುದ್ಧವಾಗಿ ನಾವು ಪ್ರಾರ್ಥನೆ ಮಾಡಲೇವಪ್ಪ. ಮತ್ತು ಕೂಡ ದೇವರೇ ಕ್ಷಮಿಸ್ತಕ್ಕಂಥ ಒಂದು ಲಕ್ಷಣಿನಲ್ಲಿದ್ದ ಕಾರಣ ನಾವು ಪ್ರಾರ್ಥಿಸ್ತೇವೆ. ಕ್ಷಮಿಸು ಕರ್ತನೆ. ನೀನು ಕ್ಷಮಿಸ್ತಕ್ಕಂಥ ಒಂದು ಶಕ್ತಿ ನೀನಲ್ಲದ. ಲೋಕದ ಮಾನವರು ಪಾಪ ಮಾಡಿ, ದ್ರೋಹ ಮಾಡಿ, ಅಪರಾಧ ಮಾಡಿದ್ರು ಕೂಡ ಅವ್ರಿಗೆ ಕ್ಷಮಿಸಿ ರಕ್ಷಿಸುವುದಕ್ಕಾಗಿ ಸಪ್ಪನೆ ಲೋಕಕ್ಕೆ ಬಂದಿದೆ. ಅದಕ್ಕೆ ನಾನು ಪ್ರಾರ್ಥಿಸ್ತಾನೆ ಸನ್ನಿಧಿಯಲ್ಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೆ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಹೌದು ಕರ್ತನೆ, ನಾವು ಬದುಕಿದ್ದರೂ ಕೂಡ ಪರವಾಗಿಲ್ಲ ಕರ್ತನೆ. ನಮ್ಮ ಉಸಿರಿರುವವರೆಗ ನಾನಂತೂ ನಿಮ್ಮನ್ನೇ ಸ್ತುತಿಸ್ತಪ್ಪ ಕರ್ತನೆ. ನನ್ನ ಸೋದರ ನಿಮ್ಮ ಉಸಿರಿರುವವರೆಗ ನೀವು ದೇವರಿಗೆ ಸ್ತುತಿಸ್ರಿ. ಈ ವರ್ಷದಲ್ಲಿ ವೈರಿಗಳು ಎಷ್ಟು ಒಂದು ಕುತಂತ್ರಗಳು ನಿಮ್ಮನ್ನು ಮಾಡಿದಾರೋ, ಆ ವೈರಿಗಳು ಮಾಡಿರ್ತಕ್ಕಂಥ ಎಲ್ಲ ಥರ ಬಲಗಳು ದೇವರು ಮುರಿಲತ್ತಾನ ಪ್ರಿಯರೇ. ಎಲ್ಲ ಥರ ಕುತಂತ್ರ ಬಲಗಳು ದೇವರು ಮುರಿಲತ್ತಾನ ಪ್ರಿಯರೇ. ನಿನಗೆ ವಿರುದ್ಧವಾಗಿ ಎದ್ದಿರ್ತಕ್ಕಂಥ ಪ್ರತಿಯೊಬ್ಬರನ್ನು ನಿನ್ನ ಮುಂದೆ ಅವ್ರಿಗೆ ನೆಲಕ್ಕೆ ಹಾಕ್ಲತ್ತಾನ ಪ್ರಿಯ. ಸ್ಪಷ್ಟವಾಗಿ ನಿನ್ನ ಮುಂದೆ ಆತನ ನೆಲಕ್ಕೆ ಹಾಕ್ಲತ್ತಾನ ಪ್ರಿಯ ದೇವ್ರಿಗೆ ಸ್ಪಷ್ಟವಾಗಿ. ಅಯ್ಯ ನಿನಗೆ ಸ್ತೋತ್ರವಾಗಲಿ ಕರ್ತಾನೆ, ನಿನಗೆ ಸ್ತೋತ್ರವಾಗಲಿ ಕರ್ತಾನೆ. ಈ ದಿನ ಅದ್ಭುತ ಒಂದು ಶಕ್ತಿಯಿಂದ ನೀನು ಕಾರ್ಯ ಮಾಡಿದಿ.
ಈ ಸಭೆಯನ್ನು ಹೊಡಿತಕ್ಕಂಥ ವ್ಯಕ್ತಿಗಳಿಗೆ ಕರ್ತನೆ ನೀವು ಹೊರಗಿಟ್ಟಿದ್ದಕ್ಕಾಗಿ ಸ್ತೋತ್ರ. ಎರಡನೇದು, ಈ ಸಭೆಗಾಗಲಿ ಅಥವಾ ನಮಗಾಗಲಿ ಅಥವಾ ಆರಾಧನೆಗೆ ಬಂದಿರತಕ್ಕಂಥ ಮಕ್ಕಳಿಗಾಗಲಿ ವೈರಿಯಾಗಿ ವಿರುದ್ಧವಾಗಿ ನಿಂತಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕರ್ತನೆ ಬಿಡುವ ಹಾಗೆ ನೀವು ಮಾಡ್ತಾ ಇದ್ದಕ್ಕಾಗಿ ನೀವು ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಅಯ್ಯ ನಿನಗೆ ಸ್ತೋತ್ರವಾಗಲಿ. ಚಪ್ಪಲಿ ತಡೆದ ಒಂದ್ಸಲ ದೇವ್ರಿಗೆ ಮಹಿಮೆ ಆಗಲಿ. ದೇವ್ರು ಮಾಡ್ತಕ್ಕಂಥ ಅದ್ಭುತನೇ ಇದು ಪ್ರೇಯರೇ. ಜೋರಾಗಿ ಚಪ್ಪಲಿ ತಟ್ಟುತ್ತಾ, ಜೋರಾಗಿ ಚಪ್ಪಲಿ ತಟ್ಟುತ್ತಾ ಅಯ್ಯ ನಿನಗೆ ಸ್ತೋತ್ರವಾಗಲಿ ಎಂಬುದಾಗ, ಅಯ್ಯ ನಿನಗೆ ಮಹಿಮೆ ಆಗಲಿ ಎಂಬುದಾಗ, ಕರ್ತನೆ ನಿನಗೆ ಘನತೆ ಆಗಲಿ ಎಂಬುದಾಗಲಿ. ಗ್ಲೋರಿ 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 ಗ್ಲೋರಿ. ಶಿಖರ ಬರ 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 ಬ ಶಂದರ ಬರ 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 ಬ ದಿಕ್ಕಲರ ಬರ 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 ಬ. ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಯ್ಯ ನಿನ್ನೊಂದು ಪ್ರಸನ್ನತೆ ಮುಖಾಂತರ ಇದನ್ನ ಕಾರ್ಯ ಮಾಡಿದ್ದಕ್ಕಾಗಿ ನನಗೆ ಸ್ತೋತ್ರ. ಒಂದು ಸರ್ತಿ ನಮ್ಮ ದೇಶಕ್ಕಾಗಿ, ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದಲ್ಲಿ ಸಮಾಧಾನವಿರಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸಮಾಧಾನವಾಗಿರಲಿ ಎಂಬುದಾಗಿ. ಗ್ಲೋರಿ 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 ಗ್ಲೋರಿ. ಅಯ್ಯ ನಿನಗೆ ಸ್ತೋತ್ರವಾಗಲಿ. ನಮ್ಮ ದೇಶಕ್ಕಾಗಿ, ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವಯ್ಯ. ನೀನು ಬಲಪಡಿಸು ಕರ್ತನೆ. ಆಳ್ತಕ್ಕಂಥ ವ್ಯಕ್ತಿಗಳನ್ನು ಬಲಪಡಿಸು ಕರ್ತನೆ. ನಮ್ಮ ಕ್ರಿಸ್ತವರಿಗೆ ಯಾರು ವಿರುದ್ಧವಾಗಿ ನಿಲ್ಲಕ್ಕೆ ಅವಕಾಶ ಇಲ್ಲ, ಯಾರು ವಿರುದ್ಧವಾಗಿ ಕೈ ಎತ್ತುವುದಕ್ಕೆ ಅವಕಾಶ ಇಲ್ಲ ಕರ್ತನೆ. ನಮ್ಮ ಕ್ರಿಸ್ತವರ ಪಕ್ಷವಾಗಿದ್ದು ನಿನ್ನ ಕಾರ್ಯಗಳು ಮಾಡು ಕರ್ತನೆ. ನಮ್ಮ ದೇಶವನ್ನು ದೇವರೇ ಯಾರು ಕರೆಕ್ಟಾಗಿ ಆಳ್ವಿಕೆ ಮಾಡ್ತಾರೋ, ಯಾರು ನಮ್ಮ ದೇಶವನ್ನು ರಕ್ಷಿಸ್ತಾರೋ ಕರ್ತನೆ, ಅವ್ರ ಕೈಲಿ ನಮ್ಮ ದೇಶವನ್ನು ಇಡುವ ಕರ್ತನೆ. ನಮ್ಮ ಕರ್ನಾಟಕ ರಾಷ್ಟ್ರಕ್ಕೆ ನಾವು ಪ್ರಾರ್ಥಿಸ್ತೇವೆ. ಯಾರು ನಮ್ಮ ಕರ್ನಾಟಕ ರಾಷ್ಟ್ರಕ್ಕೆ ಅದ್ಭುತವಾಗಿ ಆಳುತ್ತಾರೋ ಕರ್ತನೆ, ಅವ್ರ ಕೈಲಿ ಮಾತ್ರ ನಮ್ಮ ಕರ್ನಾಟಕ ರಾಷ್ಟ್ರ ಇರಲಿ ಕರ್ತನೆ. ನಮ್ಮ ಬೀದರ್ ಜಿಲ್ಲೆ ಮನೆಗಳು, ಗ್ರಾಮಗಳು, ಪಟ್ಟಣಗಳು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾಯ. ಆಳತಕ್ಕಂಥ ವ್ಯಕ್ತಿಗಳನ್ನು ಬಲಪಡಿಸು ಕರ್ತನೆ. ಅದ್ಭುತವಾಗಿ ಆಳ್ವಿಕೆ ಮಾಡುವಾಗ ನೀನು ಸಹಕರಿಸು ಕರ್ತನೆ. ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಷ್ಟ್ರದಲ್ಲಿ ಸಮಾಧಾನವಿರಲಿ ಕರ್ತನೆ. ಸಮಾಧಾನವಾಗಿರಲಿ ಅಯ್ಯ, ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಈಗ ಈ ಸಮಯದಲ್ಲಿ ನಿನಗೊಬ್ಬನಿಗೆ ಮಹಿಮೆ ಆಗುವ ರೀತಿಯಲ್ಲಿ ಇಲ್ಲಿವರೆಗೆ ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ 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 ಗ್ಲೋರಿ. 2025ರಲ್ಲಿ ದೊಡ್ಡ ದೊಡ್ಡ ಘಟನೆಗಳು ನಮ್ಮ ದೇಶದಲ್ಲಿ ನಡೀತಿದ್ದವು ಪ್ರಿಯರೇ. ದೊಡ್ಡ ದೊಡ್ಡ ಘಟನೆಗಳು, ಭಯಂಕರವಾಗಿರ್ತಕ್ಕಂಥ ಘಟನೆಗಳು ಪ್ರಿಯರೇ. ಮತ್ತು ತಿರುಗಿ ಅನೇಕ ಒಂದು ಯೌವನಸ್ಥರು ಮರಣಕ್ಕೆ ತುತ್ತಾಯ್ತಾರೆ ಎಂಬುದಾಗ ಕೂಡ ದೇವರು ಹಿಂದುಗಡೆ ತಿಳಿಸಿದ ಹಾಗೆ ಈರೋಜು ಕೂಡ ತಿಳಿಸ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಪ್ರತಿಯೊಂದು ಯೌವನಸ್ಥರು ಮೂರ್ಛೆ ಹೋಗದಂತೆ, ಪ್ರಲಪ 2:19 ಪ್ರಕಾರ ನಿಮ್ಮ ಮಕ್ಕಳು ಮೂರ್ಛೆ ಹೋಗದಂತೆ, ನಿಮ್ಮ ಮಕ್ಕಳ ವಿಷಯದಲ್ಲಿ ಮಧ್ಯರಾತ್ರಿಯಲ್ಲಿ ಆಕಾಶ ಕಡೆ ಕೈಗಳೆತ್ತಿ ಪ್ರಾರ್ಥನೆ ಮಾಡ್ರಿ ಅಂತೇಳಿ ದೇವ್ರು ಹೇಗೆ ಹೇಳಿದೇನೋ ಇವತ್ತಿನ ಹಿಡಿದು ನೀವು ಪ್ರಾರ್ಥನೆ ಸ್ಟಾರ್ಟ್ ಮಾಡು. ನಿನ್ನ ಮಕ್ಕಳು ಮೂರ್ಛೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ನಿನ್ನ ಮಕ್ಕಳು ಮೂರ್ಛೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಮದುವೆ ಆಗಿರ್ತಕ್ಕಂಥ ನೀನು, ನಿನಗೆ ಒಂದು ಮಗು ಇದ್ದಿರ್ಬೋದು, 2 ಮಕ್ಕಳು ಇದ್ದಿರ್ಬೋದು, ಅಥವಾ 3-4 ಮಕ್ಕಳು ಇದ್ದಿರ್ಬೋದು. ನಿನ್ನ ಮಕ್ಕಳು ಹಾಳಾಗಲಿಕ್ಕೆ ಅವಕಾಶ ಇಲ್ಲ. ಆ ದಿನ ಪ್ರವಾದಿ ಮುಖಾಂತರ ಹೇಳಿರ್ತಕ್ಕಂಥ ಮಾತು ದೇವರು ಇದನ್ನು ನೆರವೇರಿಸಲು ಪ್ರೇರಿ. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡು. ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಮಕ್ಕಳನ್ನು ಸಂರಕ್ಷಿಸ್ತಾನೆ ಪ್ರೇರಿ. ನಿನ್ನ ಮಕ್ಕಳು ದೇವರ ಕೈಯಲ್ಲಿ ಇಟ್ಕೊಂಡು ಆ ಮಕ್ಕಳು ಎಲ್ಲ ಥರ ಕೇಡಿನ ತಪ್ಪಿಸಿ ರಕ್ಷಿಸ್ತಾನೆ ಪ್ರೇರಿ. 2025ರಲ್ಲಿ ಅನೇಕ ಒಂದು ಯೌವನಸ್ಥನು ಮರಣಕ್ಕೆ ತುತ್ತಾಗ್ಲತ್ತಾರ ಪ್ರೇಯರೇ. ದೇವರಿಂದ ದೂರ ಆಗಿರ್ತಕ್ಕಂಥ ಪ್ರತಿಯೊಂದು ಯೌವನಸ್ಥನು ಮರಣಕ್ಕೆ ತುತ್ತಾಗ್ಲತ್ತಾನ ಪ್ರೇಯರೇ. ಪ್ರತಿಯೊಂದು ಯೌವನಸ್ಥರು ಮರಣಕ್ಕೆ ತುತ್ತಾಗ್ಲತ್ತಾರ ಪ್ರೇಯರೇ. ಅಯ್ಯ ದೇವ ನನಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ಯೌವನಸ್ಥರು ನಿನಗೆ ಬೇಕಯ್ಯ, ಯೌವನಸ್ಥರು ನಿನಗೆ ಬೇಕಯ್ಯ. ಯೌವನಸ್ಥರಿಲ್ಲದೆ ಯುದ್ಧಗಳನ್ನು ಜಯಿಸ್ಲಿಕ್ಕಾಗಲ್ಲ. ಯೌವನಸ್ಥರನ್ನು ದೇವರೇ ತಪ್ಪಿಸಯ್ಯ. ಪಾಪದಿಂದ, ದ್ರೋಹದಿಂದ, ಅಪರದಿಂದ, ನೀಚತನ ಕಾರ್ಯದಿಂದ ತಪ್ಪಿಸ ಯೌವನಸ್ಥರನ್ನು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಯೌವನಸ್ಥರ ಮೇಲೆ ನಮ್ಮ ದೃಷ್ಟಿ ಇಡಪ್ಪ. ನಮ್ಮ ಬೀದರ್ ಡಿಸ್ಟಿಕ್ ಮೇಲೆ ನಿಮ್ಮ ಯೌವನಸ್ಥರನ್ನು ದೃಷ್ಟಿ ಇಡಪ್ಪ ಕರ್ತನೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಯೌವನಸ್ಥರ ಮೇಲೆ ನಿಮ್ಮ ದೃಷ್ಟಿ ಇಡಯ್ಯ. ಯೌವನಸ್ಥರು ನಿನ್ನ ಒಂದು ಸ್ವತ್ತವಾಗಿದ್ದಾರೆ ಕರ್ತನೆ. ಅಯ್ಯ ನಿನಗೆ ಸ್ತೋತ್ರವಾಗಲಿ. ನೀನೊಂದು ಅದ್ಭುತ ಶಕ್ತಿ ಪ್ರತಿಯೊಂದು ಯೌವನಸ್ಥರು ಕಂಡುಕೊಳ್ಬೇಕಪ್ಪ. ನಿನಗೆ ಮಹಿಮೆ ಆಗಲಿ ಕರ್ತನೆ. ನಮ್ಮ ಸಭೆದಲ್ಲಂತೂ ಯಾರು ಯೌವನಸ್ಥನು ಕಳೆದೋಗ್ಲಿಕ್ಕೆ ಅವಕಾಶ ಇಲ್ಲ ಕರ್ತನೆ. ಯಾವ ಯೌವನಸ್ಥರು ಕಳೆದೋಗ್ಲಿಕ್ಕೆ ಅವಕಾಶ ಇಲ್ಲ ಕರ್ತನೆ. ಯೌವನಸ್ಥರು ಪಾಪ, ದ್ರೋಹ, ಅಪರದಲ್ಲಿ ಬಿದ್ದೋಗ್ಲಿಕ್ಕೆ ಅವಕಾಶ ಇಲ್ಲ ಕರ್ತನೆ. ಯಾರಾದರೂ ಬಿದ್ದಿದ್ದರೆ ಕರ್ತನೆ ಅವ್ರಿಗೆ ಮೇಲಕ್ಕೆ ಎತ್ತಯ್ಯ, ಅವ್ರಿಗೆ ಮೇಲಕ್ಕೆ ಎತ್ತು ಕರ್ತನೆ. ನಿನ್ನ ಒಂದು ಅಮೂಲ್ಯ ರಕ್ತದಿಂದ ಅವ್ರನ್ನ ತೊಳೆದು ನೀನು ಶುದ್ಧೀಕರಿಸಯ್ಯ. ನಿನ್ನ ಮಹಿಮೆ ಆಗುತ್ತಿಲ್ಲ ಕರ್ತನೆ. ಹಲ್ಲೆಲೂಯಾ.
ಅಯ್ಯ ನೀ ಅದ್ಭುತ ಮಾಡ್ತಿ ಎಂಬುದಾಗಿ ನಂಬಿಕೆ ವಿಶ್ವಾಸದ ಕರ್ತನೆ. ಅದಕ್ಕೆ ಇವತ್ತಿನ ವಾಕ್ಯದ ಕಡೆ ಹೋಗ್ತೇವಯ್ಯ. ಇವತ್ತಿನ ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ ಸಾಮರ್ಥ್ಯದಯ್ಯ. ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ನಿಮ್ಮ ವಾಕ್ಯದ ಶಕ್ತಿಯಿಂದ ನಾನು ತುಂಬಿಸಯ್ಯ. ಅಯ್ಯ ವಾಕ್ಯ ಹೇಳುವಾಗ ನೀ ನಂಗೆ ಮೊದಲು ಮಾತಾಡಿ, ನನ್ನ ಬಾಯಿ ತುಟ್ಟಿದ ನಾಲೆಜ್ಗಳದ್ದು ನಮ್ಮೆಲ್ಲರಿಗೆ ಮಾತಾಡೋ ಕರ್ತನೆ. ನೀನು ಆಡುವುದರೆ ನಾವೆಲ್ಲರೂ ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ. ನೀನು ಬರುವವರೆಗೆ ನಾವು ಸಿದ್ಧವಾಗಿರ್ಲಕ್ಕೆ ಅವಕಾಶದ ಕರ್ತನೆ. ಈಗ ಸಮಯದಲ್ಲಿ ನಮ್ಮೆಲ್ಲರೂ ಆತ್ಮ ಪ್ರಾಣ ಶರೀರ ನಿನ್ನ ಹಸ್ತ ಕೊಪ್ಪಿಸ್ಕೊಡ್ತಾಯ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೂ ಮಾತಾಡ್ತೆ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಆಕಾಶ ಕಡೆ ಕೈಗಳೆತ್ತಿ ನೀವು ಪ್ರಾರ್ಥನೆ ಮಾಡ್ರಿ. ನಿಮ್ಮ ಕಣ್ಣೀರು ನೀರು ಎನ್ನೋ ಎಂಬಂತೆ ಒಯ್ದು ಬಿಡ್ರಿ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಅಲ್ಲಿ ಹೇಳನ್ ಪ್ರೇರೆ. ಯಾರು ಸಿಗ್ತಾವ್ರ ಮೈ ಕೊಡೋರಿಗೆ ಬುಕ್ಕಿನಲ್ಲಿ ಬರೆದಿಟ್ಕೋರಿ. ಮದುವೆ ಆಗಿರ್ತಕ್ಕಂಥ ನೀವು ನಿಮ್ಮ ಮಕ್ಕಳಿಗೆ, ನಿಮ್ಗೆ ಒಬ್ಬರು ಇಬ್ಬರು ಮಕ್ಕಳು ಹರಂದ್ರೆ ಆ ಮಕ್ಕಳ ವಿಷಯವಾಗಿ ಚಿಂತಿಸ್ರಿ. ಆ ಮಕ್ಕಳ ವಿಷಯವಾಗಿ ಪ್ರತಿದಿನ ಮಧ್ಯರಾತ್ರಿಯಲ್ಲಿದ್ದು ದಯಮಾಡಿ ನಾನು ನಿಮಗೆ ಕೈ ಜೋಡಿಸ್ದೆ. ಮಧ್ಯರಾತ್ರಿಯಲ್ಲಿದ್ದು ನಿಮ್ಮ ಮಕ್ಕಳ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ನಿಮ್ಮಲ್ಲಿ 100% ನಾನು ವಿನಂತಿಸಿದೆ. ಮದುವೆ ಆಗಿರ್ಬೋದು ಅಥವಾ ಆಗಿಲ್ಲೇನೋ, ಯಾಕಂದರೆ ನಿಮ್ಮ ಮಕ್ಕಳು ಯಾರೂ ಮೂರ್ಛೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳು ದೇವರು ಸ್ವತ್ತಾಗಿದ್ದಾರ. ನಿಮ್ಮ ಮಕ್ಕಳ ವಿಷಯವಾಗಿ ಚಿಂತಿಸ್ರಿ. ಸ್ವಲ್ಪಟ್ಟಿಗೆ ಚಿಂತಿಸಿ ಮಧ್ಯರಾತ್ರಿಯಲ್ಲಿ ನಿಮ್ಮ ಮಕ್ಕಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಪ್ರಲಾಪಗಳು 2:19 ವಚನದಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ. ನಾನು ಓದ್ತೇನೆ, ನನ್ನಿಂದ ನೀವು ಕೂಡ ಓದ್ರಿ. ರಾತ್ರಿಯ ಒಂದೊಂದು ಜಾವದ ಆರಂಭದಲ್ಲಿ ಎದ್ದೆದ್ದು ಗೋಳಾಡಿರಿ. ನಿಮ್ಮ ಹೃದಯ ಸಾರವನ್ನು ನೀರನ್ನು ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಒಯ್ದು ಬಿಡಿರಿ. ಪ್ರತಿಯೊಂದು ಬೀದಿಯ ಕೋಣೆ ಕೋಣೆಯಲ್ಲಿ ಹಸುವೆಯಿಂದ ಮೂರ್ಛೆ ಹೋಗಿರುವ ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈ ಎತ್ತಿ ಪ್ರಾರ್ಥಿಸಿರಿ. ಈ ವಾಕ್ಯ ನಿಮ್ಮೆಲ್ಲರ ಜೀವಿತಕ್ಕೆ ಹೇರಳವಾಗಿ, ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ಮತ್ತು ಯೌವನಸ್ಥರೇ, ನಿಮ್ಮ ತಾಯಿ ತಂದೆಗೆ ಅಧೀನವಾಗಿರ್ರಿ, ಸಭೆಗೆ ಅಧೀನವಾಗಿರ್ರಿ, ಸೇವಕರಿಗೆ ಅಧೀನವಾಗಿರ್ರಿ. ಮೂರ್ಛೆ ಹೋಗ್ಲಿಕ್ಕೆ ನಿಮ್ಗೆ ಅವಕಾಶ ಇಲ್ಲ. ನಿಮ್ಗೆ ರಕ್ಷಣೆ ಇಲ್ಲಂದ್ರೆ ಕಮ್ ಸಮಯದಲ್ಲಿ ರಕ್ಷಣೆ ಹೊಂದುವಾಗ ಪ್ರಯತ್ನ ಪಡ್ರಿ. ದೇವರ ಪಾದ ಸನ್ನಿಧಿಯಲ್ಲಿರ್ರಿ. ದೇವರ ಪಾದ ಸನ್ನಿಧಿಯಲ್ಲಿ ನೀವಿದ್ದಾಗ ಯೌವನಸ್ಥಳೇ ನಿಮ್ಮ ಜೀವಿತ, ನಿಮ್ಮ ಹೃದಯ ಕಟ್ಕೊಳ್ಳೋಕೆ ಒಂದು ಅವಕಾಶ ಇದೆ. ಕೀರ್ತನೆಗಾರನ ಹೇಳ್ತಾನೆ ಸ್ಪಷ್ಟವಾಗಿ, ನಾವು ಆತನ ವಾಕ್ಯದಿಂದೇ ನಾವು ನಮ್ಮ ಹೃದಯನ ಕಟ್ಕೋತೇವೆ ಅಂತ ಪ್ರಿಯರೇ. ಯೌವನಸ್ಥನು ಯಾವ ರೀತಿ ಶುದ್ಧನಾಗ್ತಾನಂದರೆ ಆತನ ವಾಕ್ಯದ ಅನುಸಾರವಾಗಿ. ಅದಕ್ಕೆ ಯೌವನಸ್ಥರು ಯಾಕೆ ಮೂರ್ಛೆ ಹೋಗ್ಲತ್ತಾರೆ ಎಂಬುದನ್ನು ನೋಡುವಾಗ ಲೋಕ ರೀತಿಯಾಗಿ ನಿಮಗೆ ಫೋನ್ ಬಳಕೆ ಮಾಡೋಕೆ ದೇವ್ರು ಕೊಟ್ಟನು, ಒಳ್ಳೇದು ಮಾಡೋದಕ್ಕೆ ದೇವ್ರು ನಿಮಗೆ ಫೋನ್ ಕೊಟ್ಟನು. ಆದರೆ ನೀವು ಅದರಲ್ಲಿ ಕೆಟ್ಟದ್ದು ಮಾಡ್ಲಿಕ್ಕೆ ಅವಕಾಶ ನಿಮಗಿಲ್ಲ. ಕೆಟ್ಟ ಪ್ರಭಾವವನ್ನು ನೋಡ್ಲಿಕ್ಕೆ ಅವಕಾಶ ಇಲ್ಲ. ಕೆಟ್ಟ ಭಾವಚಿತ್ರಗಳನ್ನು ನೋಡ್ಲಿಕ್ಕೆ ನಿಮ್ಗೆ ಅವಕಾಶ ಅನಿಸಿಲ್ಲ. ಇದರಿಂದ ನೀವು ಕೆಟ್ಟ ಹೋಗ್ಲಿಕ್ಕೆ ಅವಕಾಶ ಇದೆ. ನೀವು ಕೆಟ್ಟ ಹೋದ್ರಿ ಅಂದ್ರೆ ದೇವರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಯಾಕಂದರೆ ದೇವರು ನಿಮ್ಮ ಹೃದಯದಲ್ಲನ, ಈ ಹೃದಯವನ್ನು ಒಂದು ವೇಳೆ ನೀವು ಕೆಡಿಸ್ಕೊಂಡಿದ್ರೆ ದೇವರು ನಿಮ್ಮ ಹೃದಯದಲ್ಲಿರಲ್ಲ, ಮರಣಕ್ಕೆ ತುತ್ತಾಯ್ತಕ್ಕಂಥರಾಗಿದ್ದೀರಿ. ಭಯಂಕರವಾಗಿರ್ತಕ್ಕಂಥ ಇದು ಒಂದು ಈ ವರ್ಷದಲ್ಲಿ ಒಂದು ಪ್ರಬೋಧನೆ ದೇವರು ನಂಗೆ ಪದೇ ಪದೇ ಎಚ್ಚರಿಸ್ಲತ್ತ. ದೇವರು ಪದೇ ಪದೇ ನನಗೆ ಎಚ್ಚರಿಸ್ಲತ್ತನ. ಅದಕ್ಕಾಗಿ ನಾನು ನಿಮ್ಮನ್ನು ಕೈ ಜೋಡಿಸ್ಕೊಳ್ತೆ. ಯೌವನಸ್ಥಳೇ ಮೂರ್ಛೆ ಹೋಗ್ಬೇಡ್ರಿ. ತಾಯಿ ತಂದೆಗಿರ್ತಕ್ಕಂಥ ನೀವು ನಿಮ್ಮ ಮಕ್ಕಳಿಗೋಸ್ಕರ ಚಿಂತಿಸ್ರಿ, ಪ್ರಾರ್ಥಿಸ್ರಿ. ಮಧ್ಯರಾತ್ರಿಯಲ್ಲಿ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ರಿ. ಒಂದು ಹೆತ್ತಂಥ ಮಕ್ಕಳಿಗೆ ನಾವು ಕಳ್ಕೊಂಡೇವಂದ್ರೆ ಅದಕ್ಕಿಂತ ದುಃಖಕರವಾಗಿರ್ತಕ್ಕಂಥ ದಿನಗಳು ಯಾವುದೂ ಇಲ್ಲ. ದುಃಖಕರ ದಿನಗಳು ಯಾವುದೂ ಇಲ್ಲ ಪ್ರಿಯರೇ. ಅದಕ್ಕೆ ದೇವರು ನಮ್ಮನ್ನು ಎಚ್ಚರಿಸ್ಲತ್ತನ. ಆ ದಿನ ಪ್ರಲಾಪಗಳು ಬರೆದಂಥ ಒಂದು ಪ್ರವಾದಿ ಮುಖಾಂತರವಾಗಿ ದೇವರು ಆ ದಿನ ಬರೆದಿಟ್ಟನ. ಅದು ಪ್ರಬೋಧನೆ ದೇವರು ನೆರವೇರಿಸ್ಲತ್ತನ್ರಿ. ಸತ್ಯವೇದದಲ್ಲಿ ಇರ್ತಕ್ಕಂಥ ಪ್ರಬೋಧನೆ ಒಂದೂ ಹಾಳಾಗಿಲ್ಲ. ಎಲ್ಲ ಥರ ಪ್ರಬೋಧನೆಗಳು ನೆರವೇರ್ಯವ. ಇವು ಪ್ರಬೋಧನೆಗಳು ನೆರವೇರ್ತಕ್ಕಂಥವಾಗಿವಪ್ಪ. ಇರೋದಕ್ಕೆ ನಿಮ್ಮ ಮಕ್ಕಳಿಗೆ ದೇವರು ರಕ್ಷಿಸ್ತಾನೆ, ನಿಮ್ಮ ಮಕ್ಕಳಿಗೆ ದೇವರು ಕಾಪಾಡ್ತಾನೆ. ಯಾಕಂದರೆ ಮೊದಲು ಮ್ಯಾಲ ಹೇಳಿರ್ತಕ್ಕಂಥ ವಚನ, ಒಂದೊಂದು ರಾತ್ರಿ ಜಾವದಲ್ಲಿ ಆರಂಭದಲ್ಲಿ ಎದ್ದೆದ್ದು ಗೋಳಾಡ್ರಿ. ನಿಮ್ಮ ಮಕ್ಕಳಿಗೋಸ್ಕರ ಚಿಂತಿಸ್ರಿ, ಪ್ರಾರ್ಥನೆ ಮಾಡ್ರಿ, ಆಕಾಶ ಕಡೆ ಕೈಗಳೆತ್ರಿ, ನೀರನ್ನ ಎಂಬಂತೆ ಕಣ್ಣೀರು ಸುರಿಸ್ರಿ. ದೇವ್ರ ಮುಂದೆ ನಿಮ್ಮ ಮಕ್ಕಳ ಜೀವಿತ ಅದ್ಭುತವಾಗಿ ಕಟ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ತುಂಬ ಸಂತೋಷ. ಈ ದಿನ ವಾಕ್ಯದ ಕಡೆ ನಾವು
ಹೋಗೋಣ. ಆದರೆ ಇದು ಯಾಕೆ ನಿಮ್ಮನ್ನು ನಾನು ಓದುವುದಕ್ಕಾಗಿ ಪ್ರಯಾಸಪಟ್ಟಿದ್ದಂದರೆ, ಹೇಳುವುದಕ್ಕಾಗಿ ಪ್ರಯಾಸಪಟ್ಟಿದ್ದರೆ, ದೇವರು ಈ ಕಾರ್ಯ ಆತನು ಹೇಳಿನ ಮತ್ತು ಮಾಡ್ತಾನೆ ಪ್ರೇರೆ. ಜೂನ್ ತಿಂಗಳಲ್ಲಿ ದೇವರಿಗೆ ಪ್ರಬೋಧನೆ ಮಾಡ್ಯಾನ. ತಿರುಗಿ ತಿಂಗಳದ ಒಂದು ಸರ್ತಿರ ದೇವರು ನನಗೆ ಪದೇ ಪದೇ ಎಚ್ಚರಿಸಲತ್ತಾನ ಪ್ರೇರೆ. ಯವನಸ್ಥರಿಗೆ ಎಚ್ಚರಿಸ್ರಿ, ಯವನಸ್ಥರಿಗೆ ತಿಳಿಸ್ರಿ, ಅಥವಾ ನಿನ್ನ ಸಭ್ಯದಲ್ಲಿ ನೀ ಅನೌನ್ಸ್ಮೆಂಟ್ ಮಾಡು. ಅನೇಕ ಯವನಸ್ಥರು 10, 5, 20 ಯವನಸ್ಥರು ನಿಮ್ಮ ಸಭ್ಯದಲ್ಲರ, ಆ ಯವನಸ್ಥರು ಮಾತ್ರ ನೀವು ಕಾಪಾಡು, ಅಥವಾ ಅವರಿಂದ ಇನ್ನೂ ಅನೇಕ ಜನರಿಗೆ ಕಾಪಾಡತಕ್ಕಂಥ ಒಂದು ಅವಶ್ಯಕತೆ ಇರ್ತದೆ ಎಂಬುದಾಗಿ ದೇವರು ಹೇಳ್ತಾನೆ. ಅದಕ್ಕೆ ನೀವೆಲ್ಲರೂ ಕೂಡಿ ಕರ್ತನ ಸನ್ನಿಧಿಯಲ್ಲಿ ಪ್ರತಿಯೊಂದು ಯವನಸ್ಥನಿಗೋಸ್ಕರ ಪ್ರತಿದಿನ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ. ಮೊದಲನೇದಾಗಿ ನಿಮ್ಮ ಮಕ್ಕಳ ವಿಷಯವಾಗಿ ಪ್ರಾರ್ಥಿಸ್ರಿ. ಎರಡನೇದಾಗಿ ಲೋಕದಲ್ಲಿರ್ತಕ್ಕಂಥ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಮಕ್ಕಳಿಗೋಸ್ಕರ ಅಥವಾ ನಿಮ್ಮ ರಿಲೇಷನ್ದಾಗಿರ್ತಕ್ಕಂಥ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ದೇವರು ದೊಡ್ಡ ಒಂದು ಅದ್ಭುತ ನಿಮ್ಮ ಮಕ್ಕಳ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ನೆರವೇರಿಸಲಿಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯ. ಅದಕ್ಕೆ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 47, 48 ವಚನ. ನನ್ನ ಆತ್ಮವು ದೇವರ ವಿಷಯದಲ್ಲಿ, ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ, ಆತನು ತನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಇಗೋ ಇಂದಿನಿಂದ ತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು. ನೋಡ್ರಿ, ಯೇಸು ಸ್ವಾಮಿ ಲೋಕಕ್ಕೆ ತಂದಿರ್ತಕ್ಕಂಥ ಒಂದು ತಾಯಿ ಮರಿಯಳು ಈ ಮಾತು ಹೇಳ್ತಕ್ಕಂಥಳಾಗಿದ್ದಾಳೆ. ಏನು ಹೇಳ್ತಾಳೆ ಅಂದರೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ ಎಂಬುದಾಗಿ. ಅವಾಗ ಮರಿಯಳು ಯೌವನಸ್ಥಳಿದ್ದಳ ಅಥವಾ ಮುದುಕಾಗಿದ್ದಳ? ಏನಾಗಿದ್ದಳು? ಯೌವನಸ್ಥಳಾಗಿದ್ದಳು. ಯೌವನಸ್ಥಳಾಗಿದ್ದನ ಕಾರಣ ಆ ಯೌವನಸ್ಥಳು ದೇವರಿಗೆ ತನ್ನ ಆತ್ಮ, ಪ್ರಾಣ, ಶರೀರವೆಲ್ಲ ಸಮರ್ಪಣೆ ಮಾಡಿ ಆತ್ಮಿಕವಾಗಿ ಬೆಳೆದಳ ಪ್ರಿಯರೇ. ಯಾವ ರೀತಿಗೆ ಬೆಳೆದಳ? ಹಲ್ಲೆಲೂಯಾ. ಯಾವ ರೀತಿಗೆ ಬೆಳೆದಳ? ಆತ್ಮಿಕ ರೀತಿಗಾಗಿ ಆಕೆ ಬೆಳೆದಳ. ಆಕಿನಲ್ಲಿ ಯಾವುದು ಪಾಪ ಕಂಡಿಲ್ಲ ಪ್ರಿಯರೇ, ಯಾವುದು ಮೋಸ ಆಕಿನ ಬಳಿ ಕಾಣಿಸಿಲ್ಲ, ಯಾವುದು ದುರಾಲೋಚನೆ ಆಕಿನ ಒಳಗಿದ್ದಿಲ್ಲ, ಯಾವ ದುಷ್ಟನ ಕ್ರಿಯೆಗಳು ಆಕಿನಲ್ಲಿ ಇದ್ದಿಲ್ಲ, ಯಾವ ಸುಳ್ಳು ವಂಚನೆಕ ಆಯ್ತಕ್ಕಂಥ ಕಾರ್ಯಗಳು ಕೂಡ ಆ ಮರಿಯಳ ಒಳಗೆ ಇದ್ದಿಲ್ಲ ಪ್ರಿಯ. ಅದಕ್ಕಾಗಿ ಯೇಸು ಸ್ವಾಮಿ ಅಕ್ಕಿಲಿಂದ ಜನಿಸಿ ಬಂದಾನ ಪ್ರೇರೆ. ಪವಿತ್ರಾತ್ಮದ ಭರಿತನಾಗಿದ್ದು ಆ ಪವಿತ್ರ ಆತ್ಮದ ನೆರಳಿನಿಂದ ಆತನ ಉತ್ಪತ್ತಿಯಾಗಿ ಪರಿಶುದ್ಧವಾಗಿರ್ತಕ್ಕಂಥ ಒಂದು ಕನ್ಯೆಯಿಂದ ಏನು ಮಾಡಿನ ಜನಿಸಿ ಬಂದನ್ ಪ್ರಿಯ. ಅದಕ್ಕೆ ಆಕೆ ಹೇಳ್ತಕ್ಕಂಥ ಮಾತಂದರೆ, ಕೂಸನ್ನು ಅಂದರೆ ಯೇಸುಸ್ವಾಮಿಗೆ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಆಕೆ ಸ್ಪಷ್ಟವಾಗಿ ದೇವರಿಗೆ ಸ್ತುತಿ ಮಾಡತಾಳ ಪ್ರಿಯರೇ, ದೇವರಿಗೆ ಆರಾಧನೆ ಮಾಡತಾಳ ಪ್ರಿಯರೇ, ದೇವರಿಗೆ ಮಹಿಮೆ ಪಡಿಸತಾಳ ಪ್ರಿಯರೇ, ದೇವರಿಗೆ ಉಲ್ಲಾಸದಿಂದ, ಉತ್ಸಾಹದಿಂದ, ಸಂತೋಷದಿಂದ, ಸಡಗರದಿಂದ, ಸಂಭ್ರಮದಿಂದ ಸ್ತುತಿ ಮಾಡತಾಳ ಪ್ರಿಯರೇ. ಒಂದು ಕಡೆ ದುಃಖದ, ಏನು ದುಃಖ ಅಂದರೆ ಲೋಕದ ಜನ ನನ್ನ ವಿಷಯವಾಗಿ ಏನು ಅನ್ಕೊಳ್ಳುತ್ತಿದ್ದರು ಎಂಬುದಾಗಿ ಒಂದು ವಿಷಯವಾಗಿ ದುಃಖದ ಆಕೆಗಿಲ್ಲ ಅಂತಿಲ್ಲ, ಆದರೆ ಆಕೆ ಕರ್ತನಲ್ಲಿ ಸಂತೋಷವುಳ್ಳವಳಾಗಿದ್ದಳು ಪ್ರಿಯರೇ. ನೀವು ಕೂಡ ನನ್ನ ಸೋದರ ಯೌವನಸ್ಥಳೇ, ನೀವು ಕರ್ತನಲ್ಲಿದ್ದು ಸಂತೋಷಿಸ್ರಿ, ಪರಿಶುದ್ಧವಾಗಿದ್ದು ನೀವು ಜೀವನ ಮಾಡಿರಿ. ಪರಿಶುದ್ಧವಾಗಿದ್ದು ನೀವು ಜೀವನ ಮಾಡುವಾಗ ದೇವರು ನಿಮ್ಮನ್ನು ಸ್ಪಷ್ಟವಾಗಿ ರಕ್ಷಿಸುತ್ತಾನೆ ಮತ್ತು ಕಾಯ್ದು ಕಾಪಾಡುತ್ತಾನೆ ಪ್ರಿಯರೇ. ನೋಡ್ರಿ, ಈ ತಿಂಗಳೆಲ್ಲ ಅದ್ಭುತವಾಗಿರ್ತಕ್ಕಂಥ ಸಂದೇಶಗಳು ನಾವು ಕೇಳಿದೆವು ಪ್ರಿಯರೇ. ಮೊದಲನೇ ದಿನ ಹಿಡ್ಕೊಂಡು ತನಕ ಕೂಡ ನಾವು ಪ್ರತಿದಿನ ಅದ್ಭುತವಾಗಿರ್ತಕ್ಕಂಥ ಸಂದೇಶಗಳನ್ನು ಪ್ರತಿ ವಾರದಲ್ಲಿ ನಾವು ಕೇಳ್ತಕ್ಕಂಥವರಾಗಿದ್ದೆವು ಪ್ರಿಯರೇ. ಪ್ರವಾದನೆಗಳು ಯಾರ್ಯಾರು ಹೇಳಿದ್ದರು, ಹೇಗೆ ನೆರವೇರಿದ್ದವೋ ಮತ್ತು ಹೇಗೆ ಅದ್ಭುತಗಳನ್ನು ಜರುಗಿದ್ದವೋ, ಹೇಗೆ ಯೇಸು ಸ್ವಾಮಿ ಬರುತ್ತಾನೆ ಎಂಬುದಾಗಿ ಯಾವ್ಯಾವ ಪ್ರವಾದಿಗಳ ಮುಖಾಂತರ ದೇವರು ತಿಳಿಸಿದ್ದನೋ ಅವೆಲ್ಲದರ ಮುಖಾಂತರವಾಗಿ ನಿಮ್ಮನ್ನು ನಾನು ತಿಳಿಸಿದ ಪ್ರಿಯರೇ. ಕ್ರಿಸ್ತ ಪೂರ್ವ 586 96 900 ತನಕ ಎಷ್ಟು ಜನ ಹೇಳಿದರೋ, ಅಥವಾ ಇನ್ನು ಮುಂದೆ ಕೂಡ ಎಷ್ಟು ಜನ ಹೇಳಿದರು ಎಂಬುದಾಗಿ ಕೂಡ ನಿಮ್ಮನ್ನು ನಾನು ಪ್ರತಿದಿನ ಎಚ್ಚರಿಸ್ತಕ್ಕಂಥನಾಗಿದ್ದ ಪ್ರಿಯ. ಆದರೆ ಈ ದಿನ ಕೂಡ ಇದೇ ಒಂದು ಮರಿಯಳು ಇಷ್ಟೊಂದು ಭಯಂಕರವಾಗಿರ್ತಕ್ಕಂಥ ಒಂದು ಶಕ್ತಿ ಪಡೆದುಕೊಂಡು ಆಕೆ ಹೇಳ್ತಾಳ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ ಎಂಬುದಾಗಿ. ನನ್ನ ಸೋದರ, ನೀ ಏನೇ ಇದ್ದಿರ್ಬೋದು, ನಿನ್ನಲ್ಲಿ ಒಂದು ವೇಳೆ ಒಂದು ದೇವ್ರಿಗೆ ಸಂಬಂಧಪಟ್ಟ ಒಂದು ಆರಾಧನೆ ಇಲ್ಲ, ದೇವ್ರಿಗೆ ಸಂಬಂಧಪಟ್ಟ ಒಂದು ಪ್ರಾರ್ಥನೆ ನಿನ್ನ ಒಳಗಿಲ್ಲ ಅಂದ್ರೆ, ನೀ ಎಷ್ಟು ಆಸ್ತಿ ಅಂತಸ್ತ ಕೂಡಿಸಿ ನೀ ಸಂಪಾದನೆ ಮಾಡಿ ಇಟ್ಟರು ಕೂಡ ಅದೆಲ್ಲ ವ್ಯರ್ಥದ ಪ್ರೇರೆ.
ಎಷ್ಟು ಬೆಳ್ಳಿ ಬಂಗಾರನ ಕೂಡಿಸಿಟ್ಟುಕೊಂಡು ಧರಿಸಿಕೊಂಡಿದ್ರು ಕೂಡ ಅದೆಲ್ಲ ವ್ಯರ್ಥದ ಪ್ರಿಯರೇ. ಎಷ್ಟು ಮನೆ ಮಾರು ಬಿಲ್ಡಿಂಗ್ ಇದ್ರು ಕೂಡ ಎಲ್ಲ ವ್ಯರ್ಥದ ಪ್ರಿಯರೇ. ಪ್ರಾರ್ಥನೆನೇ ನಿನ್ನ ಜೀವಿತವನ್ನು ಕಟ್ತಕ್ಕಂಥದ ಪ್ರಿಯರೇ. ಪ್ರಾರ್ಥನೆನೇ ನಿನ್ನನ್ನು ಸರಿ ಮಾಡ್ತಕ್ಕಂಥದ ಪ್ರಿಯರೇ. ಪ್ರಾರ್ಥನೆನೇ ನಿನಗೆ ಸರಿದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥದ ಪ್ರಿಯರೇ. ಅದಕ್ಕೆ ಮತ್ತು ಕೆಳಗೆ 48ನೇ ವಚನ ಹೇಳ್ತಾಳೆ ಸ್ಪಷ್ಟವಾಗಿ, ಆತನು ತನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ ಎಂಬುದಾಗಿ. ಇವತ್ತು ನಿನ್ನ ಸ್ಥಿತಿ ಏನು ಇಲ್ಲದಂಥದ್ದನೋ, ಅಥವಾ ನಿನ್ನ ಪರಿಸ್ಥಿತಿ ಎಲ್ಲ ಬ್ಯಾಡಾಗಿದ್ದಿರ್ಬೋದು, ಅಥವಾ ಒನ್ ಟೈಮ್ ಊಟ ಕೂಡ ನಿಂಗೆ ಕೊರತೆ ಇದ್ದಿರ್ಬೋದು, ಅಥವಾ ಒಂದೊಂದು ವಿಷಯದಲ್ಲಿ ನಿಂಗೆ ಸಮಸ್ಯೆ ಇದ್ದಿರ್ಬೋದು, ಅಥವಾ ನಿನ್ನ ಹಿಂದೆ ಅನೇಕ ಒಂದು ರೋಗಗಳು ನಿನ್ನ ಶರೀರಕ್ಕೆ ಕಾಡಿಸ್ತಕ್ಕಂಥವಾಗಿದ್ದಿರ್ಬೋದು, ಅಥವಾ ಮರಣಕರ ಅಪಾಯಗಳು ಕೂಡ ನಿನ್ನ ತೆಗೆದುಕೊಂಡು ಬಂದು ಅನೇಕ ನಾನಾ ವಿಧವಾಗಿ ನಿಂಗೆ ಹಾಸ್ಪಿಟಲ್ ಪಾಲ್ ಮಾಡಿ ಅನೇಕ ಒಂದು ವ್ಯರ್ಥವಾಗಿರ್ತಕ್ಕಂಥದ್ದೆಲ್ಲ ನಿನ್ನ ಒಳಗೆ ಬಂದಿರ್ಬೋದು, ಅಥವಾ ಎಷ್ಟೋ ಒಂದು ಹಣವನ್ನು ಖರ್ಚು ಮಾಡಿದಿ, ನಿನಗೆ ಸೌಖ್ಯ ಸಿಕ್ಕಿಲ್ಲೇನೋ. ಆದರೆ ಈ ದಿನ ದೇವರು ನಿನ್ನ ಮೇಲೆ ಏನಿಟ್ಟನ ಲಕ್ಷ್ಯವಿಟ್ಟಿದ್ದಾನ ಪ್ರೇಯರೆ. ನಿನ್ನ ಮೇಲೆ ಆತನ ದೃಷ್ಟಿಟ್ಟನ ಪ್ರೇಯರೆ. ನಿನ್ನ ಮೇಲೆ ಆತನು ಸ್ಪಷ್ಟವಾಗಿ ಒಂದು ಅದ್ಭುತ ಶಕ್ತಿ ನೋಡುವ ಹಾಗೆ ನಿನಗೇನು ಮಾಡ್ಯಾನ ಇಟ್ಟನ ಪ್ರೇಯರೆ. ನೀ ಎಷ್ಟು ಮಾನಸಿಕವಾಗಿ ಒತ್ತಡಕ್ಕೆ ನೀವು ಒಳಗಾಗಿದ್ದಿರ್ಬೋದು, ಆದರೆ ದೇವರಿಗೆ ಗೊತ್ತು ಸಹೋದರಿ ಸಹೋದರ, ನಿನ್ನ ಮೇಲೆ ಮನಸ್ಸಿಟ್ಟನ ಪ್ರೇಯರೆ. ನಿನ್ನ ಮೇಲೆ ಆತನ ಲಕ್ಷ್ಯವಿಟ್ಟನ, ನಿನ್ನ ಮೇಲೆ ಆತನ ಒಂದು ದೃಷ್ಟಿ ಇಟ್ಟನ ಪ್ರೇಯರೆ. ನಿನಗೆ ಯಾವ ಕೇಡು ಅಪಾಯಗಳು ಆಗ್ಲಕ್ಕ ಅವಕಾಶ ಚಾನ್ಸಸ್ಸು ನಿನಗೆ ಇಲ್ಲ ಪ್ರೇಯರ್. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 17ನೇ ವಚನ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ನೀನು ಖಂಡಿಸುವಿ ಎಂಬುದಾಗಿ. ಇಲ್ಲಿ ನೋಡ್ರಿ, ದೀನ ಸ್ಥಿತಿಯಲ್ಲಿ ನೀನು ಭಯದಿಂದ ಭಕ್ತಿಯಿಂದ ಇರುವುದಾದರೆ ಈ ವಾಗ್ದಾನ ಅಥವಾ ಈ ವಾಕ್ಯ ನಿನ್ನ ಜೀವಿತದಲ್ಲಿ ನೆರವೇರ್ತಕ್ಕಂಥದ ಪ್ರೇರೆ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ಅದು ಮಂತ್ರಶಕ್ತಿ ಇದ್ದಿರ್ಬೋದು, ದುರಾತ್ಮ ಇದ್ದಿರ್ಬೋದು, ಸೋಲಿಸಕ್ಕಂಥ ಆತ್ಮಗಳಿದ್ದಿರ್ಬೋದು, ಅಥವಾ ನಿನ್ನನ್ನು ಮರಣ ಅಪಾಯಕ ಯಾವುದೇ ಒಂದು ಕಾಯಿಲೆ ರೋಗ ಸಮಸ್ಯೆಗಳು ಬಂದಿರ್ಬೋದು, ಅಥವಾ ಭಯಂಕರವಾಗಿರ್ತಕ್ಕಂಥ ಒಂದೊಂದು ಥರವಾಗಿ ಆಕ್ಸಿಡೆಂಟ್ಗಳಿದ್ದಿರ್ಬೋದು, ಅಥವಾ ಭಯಂಕರವಾಗಿರ್ತಕ್ಕಂಥ ವಿಷ ಪದಾರ್ಥವನ್ನು ಹಾಕಿ ನಿನ್ನನ್ನು ಕೊಲ್ಲಬೇಕಂದಿರ್ಬೋದು, ಅಥವಾ ಭಯಂಕರವಾಗಿರ್ತಕ್ಕಂಥ ಕಾರ್ಯಕ್ರಿಯೆಗಳು ನಿನ್ನ ಮೇಲೆ ಇವಾಗಲೇ ನೆರವೇರ್ತಕ್ಕಂಥವಾಗಿದ್ದಿರ್ಬೋದು. ಆದರೆ ನನ್ನ ದೇವರ ವಾಕ್ಯದ ಅನುಸಾರವಾಗಿ ಹೇಳ್ತಕ್ಕಂಥ ಮಾತೇನೆಂದರೆ, ನಿನ್ನ ಒಂದು ದೀನ ಸ್ಥಿತಿಯ ಮೇಲೆ ದೇವರು ಲಕ್ಷ್ಯವಿಟ್ಟಿದ್ದಾನೆ. ಎಲ್ಲ ತರ ಗಂಡಾಂತರಗಳಿಂದ ದೇವರು ನಿನ್ನ ತಪ್ಪಿಸಿ ರಕ್ಷಿಸುವುದಕ್ಕಾಗಿ ನಿನಗೆ ಸಿದ್ಧನಾಗಿದ್ದಾನೆ. ಅದಕ್ಕೆ ಹೇಳ್ತಾನೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು ಎಂಬುದಾಗಿ. ನೀನು ಒಂದು ವೇಳೆ ಮರಿಯಳು ಜೀವಿತದಲ್ಲಿ ಹಣಿಕಾಕಿ ನೋಡಿದಾಗ ಮರಿಯಳು ಹೇಗೆ ಒಂದು ಸತ್ಯವಂತಳು, ಹೇಗೆ ಒಂದು ನಂಬಿಗಸ್ತಳು, ದೇವರ ಒಂದು ಮೇಲೆ ಮನಸ್ಸಿಟ್ಟು ದೇವರ ಅನುಸಾರವಾಗಿ ನಡೆದಿದ್ದಳು. ಇವತ್ತು ನೀನು ಕೂಡ ಈ ರೀತಿಯಾಗಿ ನಡೆಯುವುದಾದರೆ ಯಾವ ಆಯುಧವು ನಿನ್ನ ಮೇಲೆ ಜಯಿಸ್ಲಕ್ಕ ಚಾನ್ಸಸ್ ಇಲ್ಲ. ನೀನು ದೇವರ ಸನ್ನಿಧಿಯಿಂದ ಒಂದು ವೇಳೆ ದೂರ ಹೋದೆ ಅಂದ್ರೆ ನಿನ್ನ ಮನಸ್ಸಿನ ಒಳಗೆ, ನಿನ್ನ ಹೃದಯದ ಒಳಗಿರ್ತಕ್ಕಂಥ ದೇವರನ್ನು ತೆಗೆದು ನೀ ಪಕ್ಕದಲ್ಲಿಟ್ಟು ನೀ ಬೇರೆ ಬೇರೆ ದಾರಿಗಳನ್ನು, ಬೇರೆ ಬೇರೆ ಮಾರ್ಗಗಳನ್ನು ನೀನು ಹಿಡಿದು ಓಡ್ತಿ ಅಂದ್ರೆ ಎಲ್ಲ ಆಯುಧಗಳ ಮೇಲೆ ಜಯಿಸ್ಲಕ್ಕೆ ಅವಕಾಶ ಅನಿಸಿದ ಪ್ರೇರೆ. ಸೈತನನ ಬಲವು ಮುರಿಯುವಂಥ ಒಂದು ಶಕ್ತಿ ದೇವರ ವಾಕ್ಯದಲ್ಲಿ ನಿನಗೆ ಇಟ್ಟನ ಪ್ರೇರೆ. ಯಾಕಂದ್ರೆ ಎಷ್ಟು ಅಪಾಯಗಳು ಸೈತನ್ ತೆಗೆದುಕೊಂಡು ಬಂದರೂ ಕೂಡ ನಿನ್ನ ಮೇಲೆ ಯಾವುದು ಜಯಿಸ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಒಂದ್ ವೇಳೆ ಪಾಪ, ದ್ರೋಹ, ಅಪರಾಧ, ಮೋಸ, ವ್ಯಭಿಚಾರ, ಕಳ್ಳತನ, ಹಾಗರ್ತನ, ಲೋಕಕ್ಕೆ ಸಂಬಂಧಪಟ್ಟ ಒಂದು ಅಧಿಕಾರ ಮಾಡ್ತಕ್ಕಂಥರಾಗಿ ನೀವಿದ್ದೀರಿ ಅಂದ್ರೆ ಮರಣಕ್ಕೆ ತುತ್ತಾಯ್ತಿರೋ ಹೊರತು ನಿಮ್ಮನ್ನು ರಕ್ಷಿಸ್ತಕ್ಕಂಥ ವ್ಯಕ್ತಿಗಳು ಲೋಕದಲ್ಲಿ ಯಾರು ಇಲ್ಲ ಪ್ರಿಯರೇ. ಯಾಕಂದರೆ ಇದು ದೇವರು ಒಂದು ದೊಡ್ಡ ಒಂದು ಪ್ರವಾದನೆ ಅಥವಾ ದೇವರು ಮಾಡಿರ್ತಕ್ಕಂಥ ಒಂದು ದೊಡ್ಡ ಒಂದು ಅದ್ಭುತ ಮರೆಯಳ ಜೀವಿತದಲ್ಲಿತ್ತು. ಇವತ್ತು ನಿನ್ನ ಜೀವಿತದಲ್ಲಿ ಕೂಡ ಆಗ್ಲಕ್ಕೆ ಅವಕಾಶ ಇದೆ ಪ್ರಿಯರೇ. ನಂಬಿದರು ಸಹ ಚಪ್ಪಳಿದ ದೇವರಿಗೆ ಮಹಿಮೆ ಆಗಲಿ. ಮತ್ತೆ ಹೇಳ್ತಾನ, ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲ್ಗೆಯನ್ನು ದೋಷಿ ಎಂದು ನೀನು ಖಂಡಿಸುವಿ. ಅಂದರೆ ನ್ಯಾಯ ವಿಚಾರಣೆಯಲ್ಲಿ ಕೂಡ ದೇವರು ನೀನು ಒಂದು ಸ್ತಂಭವಾಗಿ ಅಥವಾ ಒಂದು ಪದವಿದಲ್ಲಿ ದೇವರು ನಿನ್ನನ್ನು ನಿಲ್ಲಿಸ್ಲತ್ತಾನ ಪ್ರೇರೆ. ಒಂದು ವೇಳೆ ನೀನು ದೇವರ ಆತ್ಮದ ಅನುಸಾರವಾಗಿ ನಡೆಯುವುದಾದರೆ, ದೇವರ ಆತ್ಮ ಮರಿಯಳು ಹೇಗೆ ಕಂಡುಕೊಂಡು ನನ್ನ ಆತ್ಮವು ನನ್ನ ಕರ್ತನ ವಿಷಯದಲ್ಲಿ ಸಂತೋಷಿಸುತ್ತದೆ, ಉಲ್ಲಾಸಿಸುತ್ತದೆ ಎಂಬುದಾಗಿ ಹೇಗೆ ಮರಿಯಳು ಹೇಳ್ತಕ್ಕಂಥಳಾಗಿದ್ದಳು. ಒಂದು ವೇಳೆ ಇವತ್ತು ನೀನು
ಹೇಳುವುದಾದರೆ ದೇವರ ಜೀವಿತದಲ್ಲಿ ದೊಡ್ಡ ಅದ್ಭುತ ಒಂದು ಸ್ಥಾನದಲ್ಲಿ ದೇವರನ್ನ ನಿಲ್ಲಿಸ್ಲತನ ಪ್ರೇರೆ. ಈ ಲೋಕದಲ್ಲಿ ಎಲ್ಲ ಜನರು ನಿನ್ನ ದ್ವೇಷಿಸ್ತಕ್ಕಂಥವ್ರಾಗಿದ್ದಿರ್ಬೋದು, ಈ ಲೋಕದ ಜನರನ್ನು ಹೇಳಿಸ್ತಕ್ಕಂಥವ್ರಾಗಿದ್ದಿರ್ಬೋದು, ಹಂಗಿಸ್ತಕ್ಕಂಥವ್ರಾಗಿದ್ದಿರ್ಬೋದು, ಅಥವಾ ನಿನ್ನ ಮಾನ ಮರದೆ ಗೌರವವನ್ನು ಕಳಿತಕ್ಕಂಥವ್ರಾಗಿದ್ದಿರ್ಬೋದು. ಆದರೆ ದೇವರ ದೃಷ್ಟಿಯಲ್ಲಿ ನೀನು ಅಮೂಲ್ಯನಾಗಿ ಒಂದು ವಜ್ರ ಡೈಮಂಡ್ಕಿನ ಒಂದು ಉನ್ನತ ಸ್ಥಾನದಲ್ಲಿ ನೀನು ನಿಲ್ಲುತ್ತೆ ಅಂದ್ರೆ ದೇವರು ಎಷ್ಟು ಒಂದು ಅದ್ಭುತ ನಿನ್ನ ಜೀವಿತದಲ್ಲಿ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ. ಆ ದಿನ ಮರಿಯಳ ಜೀವಿತದಲ್ಲಿ ಮಾಡ್ಯಾನ, ಈ ದಿನ ನಿನ್ನ ಜೀವಿತದಲ್ಲಿ ದೇವರು ಮಾಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರೇರೆ. ಅದಕ್ಕೆ ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಗ್ದಾನ ದೇವರು ನನಗೆ ಯಾವಾಗ ಕೊಟ್ಟನಂದ್ರೆ, ನಾವು ಒಂದು 7 days ಅಥವಾ ಕಲ್ವರಿ ಟೆಂಪಲ್ನಲ್ಲಿ ಫಾಸ್ಟಿಂಗ್ ಪ್ರೇಯರ್ ಇತ್ತು. ಭಯಂಕರವಾಗಿರ್ತಕ್ಕಂಥ ಸ್ಥಿತಿಗೆ ನಾವು ಒಳಗಾಗಿದ್ದೆವು. ಆದರೆ 3 ದಿನ ಪ್ರೇಯರ್ ಕೂಡ ಇದ್ದು, ಪ್ರೇಯರ್ಸ್ ಇದ್ದಾಗ 3 ದಿನ ಪ್ರೇಯರ್ಗೆ ನಾನು ಕೂಡ ಅಟೆಂಡ್ ಆಗಿ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡುವಾಗ ಆ ದಿನ ಸ್ಪಷ್ಟವಾಗಿ ರಾಮ್ ಬಾಬು ಬಂದಿದ್ದರು ಕಲ್ವರಿ ಟೆಂಪಲ್ಗೆ. ರಾಮ್ ಬಾಬು ಬಂದಾಗ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡಿ ತಿರುಗಿ ಮನೆಗೆ ಹೋಗಿ ಒಬ್ಬರಿಗೆ ಪ್ರಾರ್ಥನೆ ಮಾಡಿದಾಗ ದೊಡ್ಡೊಂದು ಅದ್ಭುತ ಜರುಗಿಸಿದ ದೇವರು. ಆ ದಿನ ಸ್ವಚ್ಛತೆ ಮಾಡಿರ್ತಕ್ಕಂಥ ಒಂದು ಇಲ್ಲಿವರೆಗೆ ಅವರಿಗೆ ಆ ಭಾನಮತಿ ದುಷ್ಟಶಕ್ತಿ ಅವರಿಗೆ ಪೀಡಿಸಿಲ್ಲ ಪ್ರೇಯರ್. ಈ ದಿನವರೆಗೂ ಕೂಡ ಅವ್ರಿಗೆ ಪೀಡಿಸಿಲ್ಲ. ಆದರೆ ಅವತ್ತಿನ ದಿನ ಮುಗಿದ ತಕ್ಷಣ ಫ್ರೈಡೇ ಫಾಸ್ಟಿಂಗ್ ಪ್ರೇಯರ್ ಇತ್ತು. ಫ್ರೈಡೇ ಫಾಸ್ಟಿಂಗ್ ಪ್ರೇಯರ್ ಇದ್ದಾಗ ಒಂದು 7,000 ರೂಪಾಯಿ ಸ್ಪಾನ್ಸರ್ ಮಾಡಬೇಕೆಂಬುದಾಗಿ ನಾನು ತೆಗೆದುಕೊಂಡು ಹೋಗಿದ್ದ ಊಟದ ವ್ಯವಸ್ಥೆಗಾಗಿ ತೆಗೆದುಕೊಂಡಾಗ ಅಲ್ಲಿರ್ತಕ್ಕಂಥ ಊಟ ಮಾಡ್ತಕ್ಕಂಥ ಶಂಕರ್ ಅವ ಏನಂದ್ರೆ, ಅಣ್ಣ 8,000 ರೂಪಾಯಿಗೆ ಅಂದ್ರೆ ತೊಗೊಂಡು ಕಲ್ವೆ ಟೆಂಪಲ್ದಾಗ ಒಳಗೆ ಆಫೀಸ್ದಾಗ ಹೋಗಿ ಅಣ್ಣೂರಿಗೆ ಕೊಟ್ಟು ಹೋಗಿದ್ರೆ, ನೀ ಪೈಸೆ ಅಂದರೆ ನಿನ್ನ ರೊಕ್ಕ ಅವನಿಗೆ ಬೇಕು, ಅಲ್ಲಿ ಆಫರಿಂಗ್ ಬಾಕ್ಸ್ ಅದ್ರಾಗ ಹಾಕಿ ಪ್ರಾರ್ಥನೆ ಮಾಡ್ಕೊ ಹೋಗು, ಅವಾಗ ನನ್ನ ಬಲ್ಬಾ ನಿನಗೆ ಪ್ರಾರ್ಥನೆ ಮಾಡ್ತಂದಾಗ, ಅಯ್ಯೋ ನನಗೆ ದುಡ್ಡು ಕೊಳ್ಳತ್ತಾರ ಹಿಂಗಲತ್ತಾರಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ಮಾನಸಿಕ ಒಳಗೆ ನೋಯಿಸ್ಕೊಂಡ ಮನಸ್ಸಿನ ಒಳಗೆ ನೋಯಿಸ್ಕೊಂಡು ಯಾಕೋ ಹೇಳತ್ತಾರ ಕರೆಕ್ಟೇ ಮಾಡ್ಬೇಕು ನಾವು ಅಂತ ಹೋಗಿ ಆಫರಿಂಗ್ ಬಾಕ್ಸ್ನಲ್ಲಿ ಹಾಕಿ ಒಂದು ಸಣ್ಣ ಒಂದು ಪ್ರಾರ್ಥನೆ ಮಾಡಿ ಅವ್ರ ಬಲ್ಲಿ ಬಂದ, ಅಣ್ಣ ನಾ ಹಾಕಿ ಆಫರಿಂಗ್ ಬಾಕ್ಸ್ನಲ್ಲಿ ಇಟ್ಟು ಹಾಕಿದೆ ಅಣ್ಣಂದ್ರೆ, ಸರಿ ಬಾ ಮುಂದೆ ಬಾ ನಿಂಗೆ ಪ್ರಾರ್ಥನೆ ಮಾಡ್ತಾ ಅಂತ ಹೇಳಿದ್ರು. ಪ್ರಾರ್ಥನೆ ಮಾಡಿ ಈ ವಾಗ್ದಾನ ಕೊಟ್ಟರ ಪ್ರೇಯರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಗ್ದಾನವನ್ನು ಕೊಟ್ಟರ, ಈ ವಾಗ್ದಾನವನ್ನು ತೆಗೆದುಕೊಂಡು ನಾ ಇನ್ನೊಬ್ಬರಿಗೆ ತೋರಿಸಿರುವಾಗ ಅವರು ನನಗೆ ಮತ್ತು ನನಗೆ ವಾಗ್ದಾನಕ್ಕೆ ಒಂದು 5 ಸರ್ತಿ ನೋಡ್ಯಾರ ಪ್ರೇಯರ್. ನೋಡಿ ಓದಿ ಹೇಳ್ಯಾರ, ಅಣ್ಣ ನಿನಗೆ ವಾಗ್ದಾನದ ಇಲ್ಲಿ ಮುಂದೆ ನಿನಗೆ ಯಾವ ಆಯುಧವು ಜಯಿಸೋದು ಅಂತ ಹೇಳಿದಾಗ, ನಮ್ಮ ಕಾರ್ಖಾನೆಯಲ್ಲಿ ಭಾನಮತಿ ಮಾಡ್ತಕ್ಕಂಥ ವ್ಯಕ್ತಿಗಳು ನಮ್ಮ ಕಣ್ಣೆದುರೇ ಮರಣವನ್ನು ಅನುಭವಿಸುವ ದೇವರು ಮಾಡ್ಯಾನ ಪ್ರೇಯರೇ. ನಮ್ಮ ಕಣ್ಣೆದುರೇ ನಮಗೆ ಹಾಳು ಮಾಡ್ತಕ್ಕಂಥ ವ್ಯಕ್ತಿಗಳು ನಮ್ಮ ಕಣ್ಣೆದುರೇ ಬೀಳುವ ಹಾಗೆ, ಅವ್ರ ವರ್ಕ್ಶಾಪ್ ತೆಗೆದುಕೊಂಡು ಹೋಗುವಾಗೆ, ರೋಡಿಗೆ ಬರುವಾಗೆ ದೇವ್ರಿಗೆ ಮಾಡ್ಯಾನ. ಯಾಕಂದರೆ ಇಂಥ ಒಂದು ವಾಗ್ದಾನಗಳು ದೇವ್ರು ನೆರವೇರಿಸ್ತಕ್ಕಂಥನಾಗಿದ್ದಾನ. ಯಾಕಂದರೆ ನೀನು ಯಾವಾಗ ಒಳ್ಳೆಯವರಾಗಿ ನೀವು ಮಾರ್ಪಡ್ತೀರಿ ಅವಾಗ ನಿಮ್ಮನ್ನು ಎದುರಿಸ್ತಕ್ಕಂಥ ವ್ಯಕ್ತಿಗಳು ನಿಮ್ಮೊಂದು ಯಾರು ನಿಂದಿರಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ ಪ್ರೇರೆ. ದೇವರು ಅನನ್ಯತೆ ಐಕ್ಯತೆ ಅನುಸಾರವಾಗಿ ಯಾರು ನೀವು ನಡೆಯೋದಕ್ಕೆ ಪ್ರಯಾಸ ಪಟ್ಟಿರ್ತೀರಿ, ನಡೀತೀರಿ, ನಿಮ್ಮ ಜೀವಿತದಲ್ಲಿ ಯಾವ ಘಟನೆ ಇರಲ್ಲ, ಎಲ್ಲ ಮೇಲೇನೆ ಮಾಡ್ತಾನೆ ಹೊರತು ಕೇಡನ್ನು ನೀವು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ಸ್ತೋತ್ರ ದೇವರು ಎಂಬುದಾಗಿ ಬಂದು ವರ್ಕ್ಶಾಪ್ದಲ್ಲಿ ಬಂದೆವು. ಆದರೆ ಸುಮಾರು ದಿನ ನೋಡುವಾಗ ನಮಗೆ ವೈರಿಗಳಾಗಿ ಎಷ್ಟು ಜನರಿದ್ದರು ಎಲ್ಲರಿಗೆ ದೇವರನ್ನು ಮಾಡ್ಯಾನ ಆ ಪ್ಲೇಸ್ಲಿಂದ ತೆಗೆದು ಅವ್ರಿಗೆ ದೂರ ಮಾಡ್ಯಾಕ ಪ್ರೇರೆ. ಇನ್ನು ಇಲ್ಲಿವರೆಗೆ ನಮ್ಮ ತಮ್ಮರು ಕೂಡ ಅದೇ ಒಂದು ಬಿಸ್ನೆಸ್ ಮಾಡ್ತಕ್ಕಂಥರಾಗಿರ್ತಾರೆ. ಎಷ್ಟೋ ವೈರಿಗಳು ಎಷ್ಟೇನೋ ಕಾರ್ಯ ಮಾಡ್ಬೇಕೆಂಬ ಒಂದು ಉದ್ದೇಶ ಇಟ್ಕೊಂಡು ಬರ್ತಾರೆ. ಆದರೆ ದೇವರ ದರ್ಶನ ಅನುಸಾರವಾಗಿ ನಂಗೆ ತಿಳಿದ ತಕ್ಷಣ ವರ್ಕ್ಶಾಪ್ದಲ್ಲಿ ಹೋಗಿ ಹೆಜ್ಜೆ ಇಟ್ಟಂದ್ರೆ ಆ ವೈರಿಗಳು ಮಾಡಿರ್ತಕ್ಕಂಥ ಅಧಿಕಾರಿಗಳೆಲ್ಲ ಮುರಿಯಲ್ಪಡ್ತಾವೆ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇನ್ನೂ ತನಕ ವರ್ಕ್ಶಾಪು ನನ್ನ ಹೆಸರು ಮೇಲೆ ಅದ ಪ್ರೇರೆ, ಅವ್ರು ಚೇಂಜಸ್ ಮಾಡಿಲ್ಲ. ಅವಾಗ ಹಿಲ್ಟನ್ ಮೋಟರ್ಸ್ ಅಂತೇಳಿ ನಮ್ಮ ವರ್ಕ್ಶಾಪ್ ಹೆಸರಿತ್ತು, ಇವಾಗ ಕೂಡ ಹಿಲ್ಟನ್ ಮೋಟರ್ಸ್ ಅಂತ ಅದ ಪ್ರೇರೆ. ಯಾರು ಅದಕ್ಕೆ ಧಕ್ಕೆ ಹಚ್ಚಲಕ್ಕೆ ಅವಕಾಶ ಚಾನ್ಸಸ್ ಆಗಿಲ್ಲ. ಅದರಲ್ಲಿ ಒಂದು ಪ್ರಣಾಳಿಕೆ ಅದ ಯಾರ್ದಂದ್ರೆ ದೇವ್ರದ್ದು ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಮುಖಾಂತರವಾಗಿ ನಮ್ಮ ವರ್ಕ್ಶಾಪ್ದಲ್ಲಿ ನಾವು ಕಾರ್ಯ ಮಾಡಿದೆವು ಪ್ರೇರೆ. ಇವತ್ತು ಕೂಡ ನಾನು ಸತ್ಯ ಹೇಳ್ತೆ, ನೀವು ಮಾಡ್ತಕ್ಕಂಥ ಬಿಸ್ನೆಸ್ನಲ್ಲಿ, ನೀವು ಮಾಡ್ತಕ್ಕಂಥ ವ್ಯಾಪಾರನಲ್ಲಿ, ಅಥವಾ ನೀವು ಮಾಡ್ತಕ್ಕಂಥ ಕೈ ಕೆಲಸದಲ್ಲಿ, ನೀವು ಮಾಡ್ತಕ್ಕಂಥ ವಿದ್ಯಾಭ್ಯಾಸದಲ್ಲಿ ಒಂದು ಸರ್ತಿ ಸ್ಕೂಲ್ಗೆ ಹೋಗಲಿ, ಕಾಲೇಜ್ಗೆ ಹೋಗಲಿ, ಬೆಂಚ್ ಮೇಲೆ ಕುಂತ ತಕ್ಷಣ ಸಣ್ಣ ಒಂದು ಪ್ರಾರ್ಥನೆ, ಅಥವಾ ಬಿಸ್ನೆಸ್ ವ್ಯಾಪಾರ ಮಾಡೋದಕ್ಕೆ ಹೋದಾಗ ನಿನ್ನ ಕೈ ಕೆಲಸಕ್ಕೆ ಹೋದ ತಕ್ಷಣ ಒಂದು ಸಣ್ಣ ಒಂದು ಪ್ರಾರ್ಥನೆ ಮಾಡಿ ನಿನ್ನ ಕೈ ಕೆಲಸನ ಸ್ಟಾರ್ಟ್ ಮಾಡಿದ್ರೆ ನಿನಗೆ ಯಾವ ಕೊರತೆ ಇರಲ್ಲ, ಯಾವ ಕಡಿಮೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ವಿದ್ಯೆ ಅಭ್ಯಾಸ ಉನ್ನತ ಸ್ಥಾನಮಾನಕ್ಕೆ ದೇವರು ತರ್ತಾನ, ನಿನ್ನ ಉದ್ಯೋಗ ಇನ್ನೂ ಸ್ಥಾನಮಾನಕ್ಕೆ ತರ್ತಾನ, ನಿನ್ನ ಕೈ ಕೆಲಸ ಸ್ವಲ್ಪದನೋ ಒಂದು ಸ್ಥಾನಮಾನದಲ್ಲಿ ದೇವರಿಟ್ಟು ನೀನು ನಡೆಸ್ತಾನೆ. ಯಾಕಂದರೆ ವೈರಿಗಳ ಬಲವನ್ನು ಮುರಿಯೋದಕ್ಕಾಗಿ ಆಯುಧವು ಯಾರ ಕೈ ಇಲ್ಲದ ಗೊತ್ತದನ, ದೇವ್ರ ಕೈ ಇಲ್ಲದ. ಒಂದು ವೇಳೆ ನೀವು ಉಪಯೋಗ ಮಾಡಿದೆ ಅಂದ್ರೆ ನಿನ್ನ ಬಾಯಿಯಲ್ಲಿ ಕೂಡ ದೇವರ ಆ ಆಯುಧಗಳು ಇಟ್ಟನ ಪ್ರೇರೆ. ಚಪ್ಪಳದ ದೇವ್ರಿಗೆ ಮಹಿಮೆ ಆಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಇಂಥ ಆಯುಧಗಳನ್ನು ದೇವ್ರು ನೀನು ಕೊಡ್ತಾ ಇದ್ದಾನಂದ್ರೆ ನಂಬಿಗಸ್ತನಾಗಬೇಕೆಂಬುದಾಗಿ, ನಂಬಿಗಸ್ತರಾಗಿ ನೀವು ಬೆಳಿಬೇಕೆಂಬುದಾಗಿ, ಅಂಧಕಾರದ ದೊರೆತನಗಳು ನೀವು ಮುರಿಬೇಕೆಂಬುದಾಗಿ.
ಯಾಕಂದರೆ ಮರಿಯಳ ಮುಖಾಂತರ ಲೋಕದಲ್ಲಿ ಆ ಅಂಧಕಾರ ದೊರೆತನ ದೇವನು ಮುರ್ದಾನ. ಯಾರ ಮುಖಾಂತರ? ಮರಿಯಳ ಮುಖಾಂತರ. ಮರಿಯಳ ಒಳಗ ಜನಿಸಿ ಬಂದಿರತಕ್ಕಂಥ ಮಗು ಯೇಸು ಕ್ರಿಸ್ತನು, ಪರಿಶುದ್ಧವಾಗಿರ್ತಕ್ಕಂಥ ಶಿಶು, ಅದಕ್ಕೆ ಯಾರ್ಯಾರೈತೆ ನಂಬಿದರೋ ಅವ್ರ ಜೀವಿತದಲ್ಲಿ ದೊಡ್ಡೊಂದು ಮೇಲನ್ನು ಅನುಭವಿಸುವಾಗೆ ದೇವರು ಮಾರ್ಪಡಿಸನ್ ಪ್ರೇಯರೆ. ಇವತ್ತು ನಿನ್ನ ಒಳಗೆ ಕೂಡ ದೇವರು ಅಂಥ ಒಂದು ಆಯುಧಗಳಿಟ್ಟನು ಪ್ರೇಯರೆ. ಯಾಕಂದರೆ ನಿನ್ನನ್ನು ಎದುರಿಸಲು ಯಾವ ಆಯುಧವು ಜಯಿಸದು ಪ್ರೇಯರೆ. ನ್ಯಾಯ ವಿಚಾರಣೆಯಲ್ಲಿ ಇವರು ದೋಷಿಯಾರ ಎಂಬುದಾಗಿ ನೀನು ಖಂಡಿಸ್ತಿ ಪ್ರೇರೆ. ಕೆಳಗೆ ಮುಚ್ಚೋದ್ರಮ್ಮ, ಯೆಹೋವನ ಸೇವಕರ ಸ್ವಾಸ್ಥ್ಯವು ನಾನು ದಯಪಾಲಿಸುವ ಸಧರ್ಮ ಫಲವು ಆಗಿದೆ ಎಂದು ಯೆಹೋವನು ಅನ್ನುತ್ತಾನೆ. ಸಧರ್ಮ ಫಲವಾಗದೆಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳ್ತಕ್ಕಂತನಾಗಿದ್ದಾನೆ ಪ್ರೇರೆ. ಈ ಸಧರ್ಮ ಫಲವನ್ನು ನಿನ್ನ ಕೈಯಲ್ಲಿ ಕೊಟ್ಟನ ನೀ ಹಿಡಿದುಕೊಂಡು ಓಡುವಾಗ ಯಾವಾಗಲೂ ನಿನ್ನ ಜೊತೆನೇ ಅದ ಪ್ರೇರೆ. ಅದು ಎಂದೂ ಬಿಟ್ಟು ಹೋಗ್ಲಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಆರಾಧನೆಗೆ ಬರುವಾಗ ಈ ಇಟಪ್ಪಕ್ಕೆ ತುಂಬಿಸ್ಬಾರ್ದಂತ ಪ್ರೇರೆ. ಯಾರಿಗೆ ನೀವು ಹೊಟ್ಟಿದಾಗ ಒಂದ್ಸತಿ ಕೈ ಇಟ್ಕೋತೀರಿ, ಯಾರಿಗೆ ಇವ್ರಿಗೆ ಹಾಕ್ಬಾರ್ದಂತ ಪ್ರೇರಿ. ಇವ್ರಿಗೆ ಫುಲ್ ಹಾಕಿದ್ರೆ ಏನಾಯ್ತದ? ಅದಕ್ಕೆ ಇದು ಲೋಕಕ್ಕೆ ಸಂಬಂಧಪಟ್ಟಿದೆ, ಇದು ನಮಗೆ ಬೇಕಾಗಿಲ್ಲ. ಆದರೆ ಇಲ್ಲಿ ಏನು ಹೇಳ್ತಾನೆ ದೇವರು ಅಂದರೆ, ಈ ಸ್ಥಿತಿಯೇ ಎಂಬುದಾಗಿ, ಈ ಸ್ಥಿತಿಯೇ ಯಾರ್ದಂತ ದೇವರ ಒಂದು ಸೇವಕರು ಅಥವಾ ಆತನ ಸೇವೆ ಮಾಡ್ತಕ್ಕಂಥವ್ರಾಗಲಿ ಅಥವಾ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಲಿ ಅಥವಾ ಆತನ ಸನ್ನಿಧಿಯನ್ನು ಆಶ್ರಯಿಸ್ತಕ್ಕಂಥವ್ರಾಗಲಿ ಅಥವಾ ಆತನ ಸನ್ನಿಧಿಯಲ್ಲಿ ಆರಾಧನೆ ಮಾಡ್ತಕ್ಕಂಥವ್ರಾಗಲಿ ಅಥವಾ ಆತನ ಒಂದು ಕೆಲಸದಲ್ಲಿ ಯಾರ್ಯಾರು ಪಾಲ್ಗೊಂಡಿರ್ತಾರೋ ಅವರೆಲ್ಲರ ಜೀವಿತದಲ್ಲಿ ಇದು ಸ್ಪಷ್ಟವಾಗಿ ನೆರವೇರಿಸಲತ್ತಾನೆ. ಯಾಕಂದರೆ ಯೆಹೋವನ ಸೇವಕರ ಸ್ವಾಸ್ಥ್ಯವು ನಾನು ದಯಪಾಲಿಸುವ ಸಧರ್ಮ ಫಲವಾಗಿದೆ ಅಂತ ಪ್ರೇರೆ. ಆತನು ದಯಪಾಲಿಸಿ ಕೊಟ್ಟಿರ್ತಕ್ಕಂಥ ಒಂದು ಫಲ ಯಾರು ಲೋಕದಲ್ಲಿ ಕಳ್ಕೊಳ್ಳೋಕೆ ಅವಕಾಶ ಚಾನ್ಸಸ್ ಇಲ್ಲ ಪ್ರೇರೆ. ಹಲ್ಲೆಲೂಯ. ಪ್ರತಿಯೊಬ್ಬರಿಗೆ ಆತನು ಫಲ ಕೊಟ್ಟನ ಪ್ರೇರೆ. ಕೊಟ್ಲಂದ್ರೆ ಎಷ್ಟು ಜನರಿಗೆ ಕೊಟ್ಟನ್ರಿ ಫಲ? ಕೈ ತೋರಿಸ್ರಿ, ಎಷ್ಟು ಜನರಿಗೆ ಫಲ ಕೊಟ್ಟನ? ಆಮೇಲೆ ದೇವ್ರು ಹೇಳವರಿ ಮನ ಆಶೀರ್ವದಿಸಲಿ. ಫಲ ಯಾವ್ದು ಗೊತ್ತದನ್ನ ಕರ್ತಾನ, ಯಾವ್ದು ಗೊತ್ತದನ್ನ? ರಕ್ಷಣೆ ಪ್ರೇರೆ. ಆತನ ಹೆಸರಿನಲ್ಲಿ ಯಾರು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಆತನ ದೇಹದಲ್ಲಿ ರಕ್ತದಲ್ಲಿ ಪಾಲ್ವಾಗಿದ್ದರೋ ಅದೇ ಒಂದು ದೊಡ್ಡ ಒಂದು ಪ್ರತಿಫಲ. ಆ ಪ್ರತಿಫಲ ಯಾರೈತೆ ಗಟ್ಟಿಯಾಗಿ ಬಿಗ ಹಿಡ್ಕೊಂಡು ಕಾಪಾಡ್ಕೊಂಡು ಹೋಗ್ತಾರೋ ಅವ್ರಿಗೆ ಮಾತ್ರನೇ ಪರಲೋಕ ರಾಜ್ಯದ ಪ್ರೇರೆ ಅಥವಾ ಪರಲೋಕ ಅವರಿಗೆ ಅದ ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಫಲಭರಿತವಾಗಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳು ಜೀವಿತದಲ್ಲಿ ಇಷ್ಟು ದೊಡ್ಡ ಒಂದು ಅದ್ಭುತ ದೇವರು ಮಾಡ್ತಾನೆ ಗೊತ್ತದನ, ಅಷ್ಟು ಅದ್ಭುತ ಮಾಡ್ತಾನೆ ಪ್ರೇರೆ. ಅದಕ್ಕೆ ಮರಿಯಳು ಹೇಳ್ತಕ್ಕಂಥ ಒಂದು ಮಾತದ ಪ್ರೇರೆ. ಮತ್ತೆ ಇಲ್ಲಿಗೆ ಬರೀ 1ನೇ ಅಧ್ಯಾಯಕ್ಕೆ ಬರ್ರಿ. ಅದಕ್ಕೆ ಮರಿಯಳು ಹೇಳ್ತಾಳ, ಆತನು ತನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಈಗ ಇಂದಿನಿಂದ ತಲಾಂತರಂತರವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು ಎಂಬುದಾಗಿ. ಯಾರಿಗೆ ಧನ್ಯರೆಂದು ಹೊಗಳ್ತಾರಂತ? ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಆತನಿಗೆ ಅಂತ ಒಂದು ಅಧಿಕಾರ ಕೊಟ್ಟನ, ಆಕೆಗೆ ಅಂತ ಒಂದು ಅಧಿಕಾರ ಕೊಟ್ಟನ. ಆ ಅಧಿಕಾರವನ್ನು ಆಕೆ ಹಿಡಿದುಕೊಂಡಳ. ಆ ಅಧಿಕಾರವನ್ನು ಹಿಡಿದುಕೊಂಡು ಏನು ಮಾಡ್ತಾಳ? ದೇವರ ಒಂದು ಸ್ಥಿತಿಯಲ್ಲಿ ದೇವರ ಒಂದು ಕಾರ್ಯಗಳಲ್ಲಿ ಆಕೆ ಸ್ಪಷ್ಟವಾಗಿ ನೆಲೆಗೊಂಡಳ. ಆಕೆ ನೆಲೆಗೊಂಡಿದ್ದನ ಕಾರಣ ನನಗೆ ಧನ್ಯಳೆಂದು ಹೊಗಳುವರು ಎಂಬುದಾಗಿ ಸ್ಪಷ್ಟ ಹೇಳ್ತಾನೆ ಪ್ರೇರೆ. ಇವತ್ತು ನನ್ನ ಸೋದರಿ ಸೋದರ, ನೀನು ಕರ್ತನನ್ನು ಆಶ್ರಯಿಸುವಾಗ ಕರ್ತನು ನಿನ್ನ ಜೀವಿತದಲ್ಲಿ ಒಂದೊಂದು ವಿಷಯವಾಗಿ ಒಂದೊಂದು ತರವಾಗಿ ಕಾರ್ಯಗಳು ಮಾಡ್ತಾನ. ಆ ಕಾರ್ಯಗಳು ಮಾಡಿರುವಾಗ ಆ ಕಾರ್ಯಗಳನ್ನು ಹಿಡ್ಕೊಂಡು ಹೋಗುವಾಗ ದೇವರಿಂದ ಮೇಲನ್ನು ಅನುಭವಿಸ್ತಿ ದೊಡ್ಡೊಂದು ಉಪಕಾರ ದೇವರು ನಿನ್ನ ಜೀವಿತದಲ್ಲಿ ಮಾಡ್ಯಾನ ಪ್ರೇರೆ. ಹೇಗೆ ಮರಿಯಳ ಜೀವಿತದಲ್ಲಿ ದೊಡ್ಡೊಂದು ಉಪಕಾರ ಮಾಡ್ಯಾನೋ ನಿನ್ನ ಜೀವಿತದಲ್ಲಿ ಕೂಡ ದೊಡ್ಡೊಂದು ಉಪಕಾರ ಮಾಡೋದಕ್ಕಾಗಿ ಆತನು ಸಿದ್ಧನಾಗಿದ್ದಾನೆ ಪ್ರೇರೆ. ಅದಕ್ಕೆ ಲೂಕನ ಸುವಾರ್ತೆ 1ನೇ ಅಧ್ಯಾಯ 49ನೇ ವಚನ ಓದ್ರಿ. ಶಕ್ತನಾಗಿರುವಾತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ. ಆತನ ನಾಮವು ಪರಿಶುದ್ಧವಾದದ್ದು. ಯಾರ ನಾಮ? ಯಾರ ನಾಮ? ಯೇಸು ಸ್ವಾಮಿ ಹೆಸರು ಅಥವಾ ಆತನು ಪರಿಶುದ್ಧವಾಗಿದ್ದನ ಕಾರಣ ಪರಿಶುದ್ಧವಾದದ್ದು ಎಂಬುದಾಗಿ ಮರಿಯಳು ಸ್ಪಷ್ಟವಾಗಿ ಹೇಳ್ತಕ್ಕಂಥಳಾಗಿದ್ದಳು ಪ್ರೇರೆ. ಮತ್ತು ಪಾಪ ಮಾಡ್ತಕ್ಕಂಥ ವ್ಯಕ್ತಿಗೆ ಪರಿಶುದ್ಧರಾಗಿ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳಷ್ಟು ವ್ಯತ್ಯಾಸದ ಪ್ರೇರೆ. ಅದಲ್ಲ ರೀ? ಹಲ್ಲೆಲೂಯ, ಹಲ್ಲೆಲೂಯ. ವ್ಯತ್ಯಾಸ ಅದನ್ನ ಅಥವಾ ಇಲ್ರಿ? ವ್ಯತ್ಯಾಸ ಅದನ್ನ ಇಲ್ಲ.
ವ್ಯತ್ಯಾಸದ ಪ್ರೇರೆ. ಪಾಪ ಮಾಡ್ತಕ್ಕಂಥವ್ರಿಗೆ, ಪರಿಶುದ್ಧವಾಗಿ ಜೀವನ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ವ್ಯತ್ಯಾಸದ. ಇದರಲ್ಲಿ ಯಾವ ಯಾವ ವ್ಯಕ್ತಿಗಳು ನೆಲೆಗೊಂಡಿರ್ತಾರೋ ಅವ್ರು ಪರಿಶುದ್ಧರಾಗಿ ಜೀವನ ಮಾಡ್ತಾರ ಮತ್ತು ಅವ್ರ ಒಳಗ ದೊಡ್ಡ ಒಂದು ಉಪಕಾರ ದೇವರು ಮಾಡಿರ್ತಾನ. ಆ ಉಪಕಾರನ ಜ್ಞಾಪಕ ಮಾಡುತ್ತಾ ನಾವು ನಡೆಯುವುದರೆ ಎಷ್ಟೋ ಒಂದು ಮೇಲದ ಪ್ರೇರೆ. ಅದಕ್ಕೆ ಕೀರ್ತನೆಗಳು 103ನೇ ಅಧ್ಯಾಯ, ಕೀರ್ತನೆಗಳು 103ನೇ ಅಧ್ಯಾಯ 6ನೇ ವಚನ ಓದ್ರಿ. ಯೆಹೋವನು ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಯಾರಿಗಂತ? ಯಾರಿಗೆ? ದೊಡ್ಡ ಒಂದು ಉಪಕಾರ ದೇವರ ಜೀವಿತದಲ್ಲಿ ಮಾಡ್ಯಾನ. ಆ ದೊಡ್ಡ ಉಪಕಾರವನ್ನು ಹಿಡ್ಕೊಂಡು ಹೋದಾಗ ಕೆಲವು ಸರ್ತಿ ಕುಗ್ಗಿ ಹೋಯ್ತಿ, ಕೆಲವು ಸರ್ತಿ ಕಷ್ಟಕ್ಕೆ ಒಳಗಾಗೈತಿ, ಕೆಲವು ಸರ್ತಿ ಸಮಸ್ಯೆಗೆ ಒಳಗಾಗೈತಿ, ಕೆಲವು ಸರ್ತಿ ಶೋಧನೆಗೆ ಒಳಗಾಗುತ್ತೆ, ಕೆಲವು ಸರ್ತಿ ರೋದನೆಗೆ ಒಳಗಾಯ್ತಿ. ಆದರೆ ನೀನು ಇವೆಲ್ಲ ಒಳಗಿರುವಾಗ ನಿನ್ನ ಒಳಗ ನೀತಿಯನ್ನು ದೇವರು ಸಾಧಿಸ್ಲತನ. ನೀನು ಕುಗ್ಗಿ ಹೋದಾಗೆಲ್ಲ ದೇವ್ರು ನಿನ್ನನ್ನು ಉದ್ಧಾರ ಮಾಡತಾನ ಪ್ರಿಯ. ಅಂದರೆ ನಿನಗೆ ಉನ್ನತ ಸ್ಥಾನಮಾನಕ ಎಬಸ್ಲತನ ಪ್ರೇರಿ. ನಿಂಗೆ ಕೆಳಗೆ ಬಿಡ್ಲತ್ತಿಲ್ಲ. ಯಾರಿಗೆ ಬಿಟ್ಕೊಡ್ತಾನೆ ಗೊತ್ತದನ? ಆತನ ಸನ್ನಿಧಿ ದೂರ ಆಯ್ತಕ್ಕಂಥ ವ್ಯಕ್ತಿಗಳಿಗೆ. ಯಾರಿಗೆ ಬಿಟ್ಕೊಡ್ತಾನೆ ದೇವ್ರು ಗೊತ್ತದನ್ನ? ಲೌಕಿಕ ಸಂಬಂಧಪಟ್ಟಂಥ ಕಾರ್ಯಗಳಲ್ಲಿ ಬಿದ್ದು ಹೋಗಿರ್ತಕ್ಕಂಥ ವ್ಯಕ್ತಿಗಳಿಗೆ ದೇವ್ರು ಬಿಟ್ಕೊಡ್ತಾನೆ ಪ್ರೇರಿ. ಯಾಕೆ ಬಿಟ್ಕೊಡ್ತಾನಂದ್ರೆ ಎಷ್ಟು ಸರ್ತಿ ನಿಮ್ಮನ್ನು ಹಿಡ್ಕೊತಾನೆ ಆತನು. ಎಷ್ಟು ಸರ್ತಿ ಪದೇ ಪದೇ ನಿನ್ನ ಎಚ್ಚರಿಸಿ ಮಗನೇ ಬಾ ಮಗಳೇ ಬಾ ಎಂಬುದಾಗಿ ನಿನ್ನ ಎಚ್ಚರಿಸಿ ಆತನ ನೀನು ಎಳ್ಕೊಳ್ಳತನ. ಎಚ್ಚರಿಸಿ ಎಳ್ಕೊಂಡ ಕೂಡ ನೀನು ಸರಿಯಾಗಲತ್ತಿಲ್ಲ, ಅವಾಗ ನೀನು ಬಿಟ್ಕೊಡ್ತಾನೆ ಪ್ರೇರಿ. ನೀನು ಒಂದು ವೇಳೆ ಸರಿಯಾದ ಮಾರ್ಗದಲ್ಲಿ ನೀನು ನಡೆದೆ ಅಂದ್ರೆ ನೀನು ಎಂಥ ಸ್ಥಿತಿಯಲ್ಲಿದ್ದರೂ ಕೂಡ, ಎಷ್ಟು ಕಷ್ಟ ಸಮಸ್ಯೆ ಶೋಧನೆಗಳಲ್ಲಿ ಬಿದ್ದೋಗೆಲ್ಲ ದೇವು ನಿನ್ನನ್ನು ಜ್ಞಾಪಕ ಮಾಡಿಕೊಂಡು ನಿನಗೇನು ಮಾಡತನ? ಉನ್ನತ ಸ್ಥಾನಕ್ಕೆ ನಿನಗ ಮೇಲಕ್ಕೆ ತರಲತನ. ನಿನ್ನ ವಿಷಯದಲ್ಲಿ ನ್ಯಾಯ ವಿಚಾರಿಸಲ್ತಾನ ಪ್ರೇರಿ. ಸ್ಪಷ್ಟವಾಗಿ ದೇವರು ಹಲ್ಲೆಲೂಯಾ ಹಲ್ಲೆಲೂಯ. ಅದಕ್ಕೆ ಕೀರ್ತನೆ 103ನೇ ಅಧ್ಯಾಯ 1ನೇ ವಚನ ಓದ್ರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಯಾರು ಅನ್ಕೋಬೇಕಿದು? ಹಲ್ಲೆಲೂಯಾ. ಯಾರು ಅನ್ಕೋಬೇಕು ಇದು? ನೀವೇ ಅನ್ಕೋಬೇಕು. ನೀವು ಪ್ರಾರ್ಥನೆ ಮಾಡುವಾಗೆಲ್ಲ, ನೀವು ವಿಜ್ಞಾಪನೆ ಮಾಡುವಾಗೆಲ್ಲ ನಿಮ್ಮ ನರನಾಡಿಗಳೆಲ್ಲ ಅದು ಉಲ್ಲಾಸದಿಂದ ಉತ್ಸಾಹದಿಂದ ದೇವರಿಗೆ ಸಮರ್ಪಣೆ ಆಗಬೇಕು. ಇವೆಲ್ಲ ಅದ್ಭುತವಾಗಿ ಕೆಲಸ ಮಾಡಬೇಕು ಪ್ರಿಯರೇ. ಈ ನರನಾಡಿಗಳೆಲ್ಲ ಅದ್ಭುತವಾಗಿ ಕೆಲಸ ಮಾಡುವಾಗ ದೇವರು ಒಂದು ಕಾರ್ಯಗಳು ಮಾಡ್ತಾನೆ. ಅದಕ್ಕೆ ಪವಿತ್ರ ನಾಮವನ್ನು ಕೀರ್ತಿಸಿರಿ ಎಂಬುದಾಗಿ ನಿಮ್ಮ ಸರ್ವೇಂದ್ರಿಯಗಳು, ನಿಮ್ಮ ನರನಾಡಿ ಎಲ್ಲ ಕರ್ತನು ಸೃಷ್ಟಿ ಮಾಡ್ಯಾನ ಪ್ರೇರಿ. ಆತನು ಉತ್ಪತ್ತಿ ಮಾಡ್ಯಾನ ಪ್ರೇರಿ. ಆತನು ಸೃಷ್ಟಿ ಮಾಡಿ ಉತ್ಪತ್ತಿ ಮಾಡಿರುವಾಗ ಇದು ದೇವರಿಗೆ ನೀವು ಉಪಯೋಗ ಮಾಡ್ಬೇಕು ಪ್ರೇರಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಉಪಯೋಗ ಮಾಡ್ಬೇಕತ್ವ ಇಲ್ರಿ? ಉಪಯೋಗ ಮಾಡ್ಬೇಕತ್ವ ಇಲ್ಲ? ನೀವು ಉಪಯೋಗ ಮಾಡ್ಬೇಕು ಪ್ರೇರಿ. ನೀವು ಇವೆಲ್ಲ ಉಪಯೋಗ ಮಾಡಿದಾಗ ನಿಮ್ಮ ನರನಾಡಿ ಅದ್ಭುತವಾಗಿ ಕೆಲಸ ಮಾಡ್ತದ. ನಿಮ್ಮ ನರನಾಡಿದ ಕೂಡ ಯೇಸು ಸ್ವಾಮಿ ರಕ್ತವನ್ನು ಹರಡ್ತದ. ಯೇಸು ಸ್ವಾಮಿ ರಕ್ತವನ್ನು ಹರಡಿರುವಾಗ ಯಾವ ಥರ ದೋಷ ಶಾಪ ಅದರೊಳಗೆ ಇರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ ಪ್ರೇಯರೇ. ಯಾವ ವ್ಯಕ್ತಿ ಅತಿ ಹೆಚ್ಚಿಗೆ ಬೆಳಿತಾನೆ ಹೇಳ್ರಿ? ಪುರುಷ ಶರೀರಕ್ಕೆ ನೀರಿನ ಅಂಶ ಬೆಳೆದೈತೆ ಆಟೋಮೆಟಿಕ್ಲಿ. ಅದಕ್ಕೇನು ವ್ಯತ್ಯಾಸ ಇಲ್ಲ. ಅವ್ರ ಮೈಗಡರ ಅಂತಲ್ಲ, ಅವ್ರ ಮೈಗಳ್ತನದಲ್ಲಿ ಬಿದ್ದೋಗಿರಂತಲ್ಲ, ಅತಿ ಹೆಚ್ಚಿಗೆ ಆಹಾರ ಸೇವನೆ ಮಾಡ್ತಕ್ಕಂಥವ್ರು ಹರ ಅಂತ ಅಲ್ಲ. ಆದರೆ ಅವ್ರಿಗೆ ಶರೀರಕ್ಕೆ ಸಂಬಂಧಪಟ್ಟಂಥ ರೋಗ ವ್ಯಾಧಿ ಅವ್ರೊಳಗೆ ಬೆಳ್ಕೊಂಡು ಬರ್ತದ. ಯಾಕೆ ಬೆಳ್ಕೊಂಡು ಬರ್ತಂದ್ರೆ ಅವ್ರ ನರನಾಡಿ ಕರ್ತನಿಗಾಗಿ ಸ್ತುತಿ ಮಾಡಿಲ್ಲ. ಈ ವ್ಯರ್ಥವಾಗಿ ತಿಂದು ಬೆಳೀತಕ್ಕಂಥ ವ್ಯಕ್ತಿ ಕೂಡ ಕರ್ತನಿಗೆ ಆತನ ಸ್ತುತಿ ಮಾಡಿಲ್ಲ, ಕರ್ತನಿಗೆ ನರನಾಡಿ ಒಪ್ಪಿಸಿಕೊಟ್ಟಿಲ್ಲ ಪ್ರೇಯರೇ. ಯಾರು ಕರ್ತನಿಗೆ ತನ್ನ ನರನಾಡಿ ಅಂಶಗಳನ್ನು ಒಪ್ಪಿಸಿಕೊಟ್ಟು ಕರ್ತನ ಸನ್ನಿಧಿಯನ್ನು ಆತನ ಪವಿತ್ರ ನಾಮವನ್ನು ಪ್ರೀತಿಸ್ತಕ್ಕಂಥವ್ರಾಗಿರ್ತಾರೋ ಅವ್ರ ಜೀವಿತದಲ್ಲಿ ದೊಡ್ಡ ಒಂದು ಅದ್ಭುತಗಳು ದೇವರು ಮಾಡ್ತಾನೆ ಪ್ರೇಯರೇ. ಹಲ್ಲೆಲೂಯಾ ಹಲ್ಲೆಲೂಯಾ. ನೋಡ್ರಿ, ಗಂಡ್ಸು ಮಕ್ಕಳಾಗಲಿ ಹೆಣ್ಮಕ್ಳು ಆಗಲಿ ಮನೆ ಕೆಲಸ ಮಾಡಿದ್ರೆ ಕೆಲಸ ಮಾಡಲ್ರು ಎಲ್ಲಿ ಹೋಗಿ ಕೆಲಸ ಮಾಡ್ತಾರ? ಜಿಮ್ಮಿನಾಗ ಕೆಲಸ ಮಾಡ್ತಾರೆ ಪ್ರೇಯರೇ. ಇವತ್ತು ಜಿಮ್ಮಿನಾಗ ಗಂಡ್ಸು ಮಕ್ಕಳು ಕೂಡ ಬಟ್ಟೆ ಒಗೆಲ್ಲ ಹಚ್ಚಪ್ಲೆ ಎಕ್ಸರ್ಸೈಸ್ ಜಿಮ್ಮಿನಾಗ ಮಾಡ್ಸತ್ತಾರ ಪ್ರೇಯರೇ. ಹೆಣ್ಮಕ್ಳಿಗೆ ಕೂಡ ಬಟ್ಟೆ ಒಗೆಪ್ಲೆ, ಗಂಗಾ ತಂಬಿ ಬೆಳಗಿನಪ್ಲೆ, ಮನೆ ಸೀಡ್ತಾರಲ್ಲ, ಮನೆ ಹ್ಯಾಂಗೆ ಸಿಡ್ತಾರ, ಈ ಥರ ಎಕ್ಸಸೈಸ್ಗಳು. ಇಷ್ಟು ಒಂದು ಎಕ್ಸಸೈಸ್ಗಳು ಜಿಮ್ ಮಾಡೋ ಬಾಡಿ ಬಿಲ್ಡರ್ಸ್ ಕಲ್ಕೊಂಡಾರ. ಯಾಕೆ ಕಲ್ಕೊಂಡ್ರೆ ಇವ್ರು ಮನೆಯಾಗ ಮೈಗಳಿರ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲಿ ಅವರು ಉಪಯೋಗ ಮಾಡ್ತಾರ? ಹಲ್ಲೆಲೂಯಾ. ಎಲ್ಲಿ ಉಪಯೋಗ ಮಾಡ್ತಾರ? ಜಿಮ್ಮಿನಲ್ಲಿ. ನಿಮ್ಮ ನರನಾಡಿ ಎಲ್ಲಿ ಕೆಲಸ ಮಾಡ್ತದ? ಏನು ಉಪಯೋಗ ಆಗಿ? ಶುಗರ್ ಬಂದದೇನೋ ಅಥವಾ ಬರ್ತದೇನೋ ಅಂತ ಭಯಪಟ್ಟು, BP ಬಂದೇನೋ ಅಥವಾ ಬರ್ತದೇನೋ ಭಯಪಟ್ಟು ಎಲ್ಲಿ ಹೋಗ್ಲತ್ತೀರಿ? ಜಿಮ್ಮಿನ ಹೋಗಿ ಕೆಲಸ ಮಾಡ್ತೀರಿ. ಮನೆಗೇನೋ ಬೇರೆಯವ್ರು ಬಂದು ಕೆಲಸ ಮಾಡ್ತಾರೆ ನಿಂಬಲ್ಲಿ.
ಹಲ್ಲೆಲೂಯಾ. ಮನೆ ಕೆಲಸ ಮಾಡಿದ್ರೆ ದುಡ್ಡು ಕೊಳ್ಳತ್ತೀರಿ, ಜಿಮ್ಮಿನ ಹೋಗಿ ವರ್ಕೌಟ್ ಮಾಡತ್ತೀರಿ, ಅಲ್ಲಿ ಹೋಗಿ ವರ್ಕೌಟ್ ಮಾಡಿದ್ರೆ ಅಲ್ಲೂ ಕೂಡ ನಿಮ್ಮ ದುಡ್ಡು ಏನಾಗ್ತದ ವ್ಯರ್ಥ ಮಾಡೋದು ಪ್ರೇರೆ. ಆದರೆ ನನ್ನ ಸೋದರಿ ಸೋದರ, ನಿನ್ನ ನರನಾಡಿ ನಿನ್ನ ಮನೆಗೆ ನಿನ್ನ ಕೆಲಸ ಕಾರ್ಯಕ್ಕೆ ಉಪಯೋಗ ಬೇಕು, ಅದರಿಂದ ದೇವರಿಗೆ ಕೂಡ ಉಪಯೋಗ ಆಗಬೇಕು ಪ್ರೇರೆ. ಆತನ ನಾಮವನ್ನು ನೀವು ಪ್ರೀತಿಸ್ಬೇಕು. ಜಗಳ ಕಿರಿಕಿರಿಗಳೆಲ್ಲ ಗಂಟಲು ಸ್ವರವನ್ನು ಅತಿ ಹೆಚ್ಚಿಗೆ ಬರ್ತದ. ಆರಾಧನೆ ಮಾಡ್ರಂದ್ರೆ ಸ್ವರ ಹೇಳಲ್ಲ ಪ್ರೇರೆ. ಪ್ರಾರ್ಥನೆ ಮಾಡಿ, ಅಯ್ಯೋ ನನ್ನ ಪಕ್ಕದವ್ರು ನನ್ನ ಕಷ್ಟ ಕೇಳಿದ್ರಂದ್ರೆ ನಾನು ಹಂಗಿಸ್ತಾರೇನೋ, ಪ್ರಾರ್ಥನೆ ಮಾಡಿ ಅಗಲವಾಗಿ ಬಾಯ್ತೇನೆ, ಅದನ್ನು ನಿಮ್ಮನ್ನು ತುಂಬಿಸ್ತೇವೆ ಅಂತ ಹೇಳ್ತಾನೆ. ಯಾವ ವಿಷಯವನ್ನು ನೀವು ಪ್ರಾರ್ಥನೆ ಮಾಡ್ತಿರೋ ಅದಕ್ಕೆ ನಾನು ನಿಮ್ಮನ್ನು ಪರಿಹಾರ ಮಾಡ್ತೇನೆ ಎಂಬುದಾಗ ದೇವ್ರು ಹೇಳ್ತಾನೆ. ಆದರೆ ಪ್ರಾರ್ಥನೆ ಮಾಡುತ್ತೆ ನಮ್ಮ ಶಬ್ದ ಬರಲು, ಹಾಡುತ್ತೆ ನಮ್ಮ ಕೈಲಿಂದ ಟಾಳಿ ಬರ್ಲಿಕ್ಕೆ ಸಾಧ್ಯ ಇರಲ್ಲ, ಮೂಗಿಲಿಂದ ಶಬ್ದಗಳು ಅಥವಾ ಬಾಯಿಲಿ ಶಬ್ದ ಒಳಗೆ ಬರಲ್ದು, ಮೂಗಿನ ಅದೇನಂತಾರೆ ವಿಶ್ವಾಸ ಹಿಡ್ಕೊಂಡು ಅಲ್ಲೇ. ಆದರೆ ನನ್ನ ಸೋದರಿ ಸೋದರ ಹಾಗಲ್ಲ, ನಿನ್ನ ನರನಾಡಿ ಕರ್ತನೆ ಉಪಯೋಗ ಪ್ರೇರೆ. ಮರಿಯಳ ನರನಾಡಿ ಉಪಯೋಗ ಅಥವಾ ಇಲ್ಲ? ಮರಿಯಳ ಪರಿಶುದ್ಧವಾಗಿ ಜೀವನ ಮಾಡಲ್ಲ, ಕರ್ತನನ್ನು ಕೊಂಡಾಡ್ತಕ್ಕಂಥದಕ್ಕೆ ಬಿಟ್ಟಿಲ್ಲ. ಮತ್ತು ಬೈಬಲ್ ಇನ್ನೊಬ್ಬಕ್ಕೆ ಮರಿಯಳ ಯಾರು? ಲಾಜರನ ಒಂದು ಅಕ್ಕಾಗಿರ್ತಕ್ಕಂಥ ಇನ್ನೊಬ್ಬಕ್ಕೆ ಮರಿಯಳ. ಅಕ್ಕಿ ಕರ್ತನು ಅಂದರೆ ದೇವ್ರ ವಾಕ್ಯ ಹೇಳುವಾಗೆಲ್ಲ, ಏ ಸ್ವಾಮಿ ವಾಕ್ಯ ಹೇಳುವಾಗೆಲ್ಲ ಪಾದದ ಬಳಿಯಲ್ಲಿ ಕುಂತೇನು ಮಾಡ್ತೀರಂತ ಸಂದೇಶ ಕೇಳ್ತೀರಂತ ಪ್ರೇರಕ್ಕೆ. ಇವತ್ತು ಎಷ್ಟು ಜನರು ನೀವು ಸಂದೇಶವನ್ನು ಕೇಳಿ ಸದಾಕಾಲಕ್ಕೆ ಅದು ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ನಡೆದಿರಿ. ಎಷ್ಟು ಜನರು ಇವತ್ತು ನಿಮ್ಮ ಜೀವಿತದಲ್ಲಿ ದೊಡ್ಡ ಮೇಲನ್ನು ಅನುಭವಿಸುವ ದೇವರು ಮಾಡತ್ತನ. ಯಾಕೆ ಗೊತ್ತು ನೀವು ಕೇಡಿ ಗುರಿ ಆಗ್ಲತ್ತೀರಿ ಗೊತ್ತದನ? ನಿಮ್ಮ ನನ್ನಾಡಿ ಸರ್ವೇಂದ್ರಗಳು ಆತನಿಗೆ ಉಪಯೋಗ ಆಗ್ಲತ್ತಿಲ್ಲ. ಆತನಿಗೆ ಉಪಯೋಗ ಆಗಲ್ ಕಾರಣನೇ ಈ ಸಮಸ್ಯೆಗಳು, ಈ ಶೋಧನೆಗಳು ನೀವು ಎದುರ್ಕೊಳ್ಳತ್ತೀರಿ. ಎಲ್ಲಕ್ಕಿಂತ ದೊಡ್ಡ ರೋಗ ಮನುಷ್ಯರ ಒಂದು ಸಾಲ ಪ್ರೇರೆ. ಭಯಂಕರವಾಗಿರ್ತಕ್ಕಂಥ ರೋಗ, ಭಯಂಕರವಾಗಿರ್ತಕ್ಕಂಥ ಶಾಪ ಸಾಲನೇ. ಯಾಕೆ ಇದು ಸಾಲ ಶಾಪ ಎಂಬುದಾಗಿ ನಾನು ನಿಮ್ಮನ್ನು ವಿಚಾರಿಸ್ತಂದ್ರೆ, ಇವತ್ತು ಅನೇಕ ಜನರು ಸಾಲ ಕಟ್ಟುವುದಕ್ಕಾಗಿ ಭಾನುವಾರ ಒಂದು ಆರಾಧನೆ ಮಾಡ್ತಾರ, ಬಿಟ್ಕೊಟ್ಟು ಹೋಗ್ಲತ್ತಾರ ಪ್ರೇರೆ. ಯಾಕೋ ಸೋದರ ಬಂದಿಲ್ಲ ಅಂದ್ರೆ, ಸರ್ 100% ಸಂಘ ಕಟ್ಟಬೇಕಾಗಿತ್ತು ರೀ, ಅವತ್ತು ಕೆಲಸಕ್ಕೆ ನಾವು ಹೋಗಲೇಬೇಕಿತ್ತು, ಅದಕ್ಕಾಗಿ ಆರಾಧನೆಗೆ ಬಂದಿಲ್ಲ. ಕೆಲವೊಬ್ಬರು ಫೈನಾನ್ಸ್ ಕಟ್ಟಬೇಕಾಗಿತ್ತು ಸರ್, ಫೈನಾನ್ಸ್ ಅಮೌಂಟು 100% ಕಟ್ಟಬೇಕಾಗಿತ್ತು, ಅದಕ್ಕಾಗಿ ದುಡ್ಡಿನ ವ್ಯವಸ್ಥೆ ಆಗಿಲ್ಲ, ಅದಕ್ಕಾಗಿ ಆರಾಧನೆಗೆ ಬಂದಿಲ್ಲ. ಕೆಲವರು ಒಂಥರ. ಆದರೆ ನನ್ನ ಸೋದರಿ ಸೋದರ, ನೀನು ಒಂದೇ ಥರವಾಗಿರು. ನಿನ್ನ ಆತ್ಮ ಕರ್ತನಲ್ಲಿ ಸಂತೋಷಬೇಕು ಪ್ರೇರೆ. ನಿನ್ನ ಒಂದು ಹೃದಯ ಕರ್ತನಲ್ಲಿ ಸಂತೋಷಬೇಕು ಪ್ರೇರೆ. ನಿನ್ನ ಒಂದು ಶರೀರ ಕರ್ತನಿಗೆ ಕೆಲಸ ಮಾಡಬೇಕು ಪ್ರೇರೆ. ನಿನ್ನ ಅಂತರಂದ್ರಿಗಳು ಕರ್ತನಿಗಾಗಿ ಉಪಯೋಗ ಪ್ರೇರೆ. ಅದಕ್ಕೆ ಯೆಹೋವ ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿ ಹೋದವರೆಲ್ಲರನ್ನು ನ್ಯಾಯ ಸ್ಥಾಪಿಸ್ತಾನೆ ಮತ್ತು ಅವರಿಗೆ ಉನ್ನತ ಸ್ಥಾನಮಾನಕ್ಕೆ ತರುತ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ದೇವರ ವಾಕ್ಯದ ಅನುಸಾರವಾಗಿ ನಮ್ಮನ್ನು ಮಾತಾಡ್ತಾನೆ ಪ್ರೇರೆ. ಸುವಾರ್ತೆ 1ನೇ ಅಧ್ಯಾಯ 50ನೇ ವಚನ, ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯವು ತಲಾಂತರದ ಒಂದೇ ದಿನನ. ಹಲ್ಲೆಲೂಯಾ. ಒಂದೇ ದಿನ ರೀ, ಎಷ್ಟು ದಿನ ಅಂತ ಅದಕ್ಕೆ ಅಂತೆನೇ ಇಲ್ಲ. ಅದಕ್ಕೆ ಯಾರು ಸಮಾಪ್ತಿ ಮಾಡ್ಲಕ್ ಚಾನ್ಸಸ್ ಇಲ್ಲ, ಯಾರು ಕಡಿಲಕ್ಕೆ ಅವಕಾಶ ಇಲ್ಲ, ಅಥವಾ ಯಾರು ಅದಕ್ಕೆ ಇಷ್ಟು ಉದ್ದಾಗಿರ್ತಕ್ಕಂಥದ್ದು ಅದಕ್ಕೆ ಇಷ್ಟು ಚಿಕ್ಕದಾಗಿ ಮಾಡ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಯಾಕೆ ಇಲ್ಲ ಅಂದ್ರೆ, ದೇವರಲ್ಲಿ ಭಯಭಕ್ತಿ ಉಳ್ಳವರ ದೃಷ್ಟಿಯಲ್ಲಿ ದೇವರು ಅದ್ಭುತ ಮಾಡ್ತಾನೆ ಪ್ರೇರೆ. ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯವು ತಲಾಂತರದವರೆಗೂ ಇರುವುದು. ಒಂದು ದಿನ 1000 ವರ್ಷ ಒಂದೇ ದಿನ ಪ್ರೇರೆ. ಈ ಒಂದು ದಿನ ಇಷ್ಟು ಮೇಲಾಗಿರ್ತಕ್ಕಂಥ ದಿನದ, ಈ ಒಂದೇ ದಿನ ಇಷ್ಟು ಅದ್ಭುತವಾಗಿರ್ತಕ್ಕಂಥ ದಿನದ, ಇದರಲ್ಲಿ ಯಾರು ಆನಂದಿಸುತ್ತಾರೋ ಅವ್ರ ಜೀವಿತದಲ್ಲಿ ಮಾತ್ರ ನಿಮ್ಮೆಲ್ಲದ ಪ್ರೇರೆ. ಯಾರು ಈ ದಿನ ಕರ್ತನಿಗೆ ಸಮರ್ಪಣೆ ಮಾಡುತ್ತಾರೋ ಅವ್ರ ಜೀವಿತದಲ್ಲಿ ದೊಡ್ಡ ಒಂದು ಅದ್ಭುತದ ಪ್ರೇರೆ. ಅಲ್ಲಿ ಕಳೆದುಕೊಳ್ಳಕ್ಕೆ ಅವಕಾಶ ಇಲ್ಲ, ಈ ಕಡೆ ಆ ಕಡೆ ತಿರುಗಲಕ್ಕೆ ಅವಕಾಶ ಇಲ್ಲ. ಅಲ್ಲೋದ್ರ ಕಮ್ಮ ಐತೇನೋ, ಇಲ್ಲೋದ್ರ ಕಮ್ಮ ಐತೇನೋ, ಅಲ್ಲೋದ್ರ ಅದ್ಭುತ ಐತೇನೋ, ಇಲ್ಲೋದ್ರ ಅದ್ಭುತ ಏನೋ. ಅನ್ಯ ಜನಗಳು ಕೂಡ ಅನೇಕ ಸ್ಥಳಗಳು ತಿರ್ಲತ್ತಾರ ಪ್ರೇರೆ. ಮತ್ತು ಕೂಡ ಅನ್ಯ ಜನರು ಎಲ್ಲಿ ಸೇರ್ಲತ್ತಾರ? ಹಲ್ಲೆಲೂಯಾ. ಅನ್ಯ ಜನರು ಎಲ್ಲಿ ಸೇರ್ಲತ್ತಾರ ರೀ? ಚರ್ಚಿನಲ್ಲಿ ಸೇರ್ಲತ್ತಾರ ಅಥವಾ ಹೊರಗೆ ನಡ್ದಾರ? ಅನ್ಯ ಜನರು ಚರ್ಚಿನಾಗ ಹೊಂಟಾರ. ಚರ್ಚಿನಾಗಿರ್ತಕ್ಕಂಥ ಜನರು ಎಲ್ಲಿ ನಡ್ದಾರ? ಹೊರಗ ನಡ್ದಾರ ಪ್ರೇರೆ. ಹೊರಗೆ ಎಲ್ಲಿ? ಯಾವ ಸ್ಥಳಕ್ಕೆ ನಡ್ದಾರ? ಹೊರಗ ಅಲ್ಲ. ಅವತ್ತು ಆಯ್ತು ಕಡ್ದ್ರೆ ಕಮ್ಮ ಐತೇನೋ, ಇವತ್ತು ಡೊಂಗ ಕಡ್ದ್ರೆ ಚಂದ ಐತೇನೋ. ಅಲ್ಲಿ ತಿರ್ಲತ್ತಾರ ಪ್ರೇರೆ. ನನ್ನ ಸೋದರಿ ಸೋದರ, ನೀನು ಇಲ್ಲೇ ಇರು, ನೀ ಇಲ್ಲೇ ಇದ್ದು ಅದ್ಭುತ ನೋಡು, ನೀ ಇಲ್ಲೇ ಇರು, ಸೂಚಕ ಕಾರ್ಯಗಳು ನೋಡು. ಅದಕ್ಕೆ ಹೇಳ್ತಾನ, ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯವು ತಲಾಂತರದವರೆಗಿರುವುದೆಂಬುದಾಗಿ. ಒಂದು ದಿನ 2 ದಿನ ಪ್ರೇರೆ. ನಿನಗೆ ಆರೋಗ್ಯ ಇರಲಿ ಇರಲೇ ಹೋಗಲಿ, ನಿನ್ನ ಮೇಲೆ ಆಸ್ತಿ ಅಂತಸ್ತ ಇರಲಿ ಇರಲೇ ಹೋಗಲಿ,
ಅಥವಾ ನಿನ್ನ ಬಳಿ ಏನೇ ಒಂದು ವಸ್ತು ಅದನೋ ಅಥವಾ ಇಲ್ಲೋ, ಅದು ಇದ್ದದು ಇಲ್ಲೇನೋ ಇಲ್ಲದು ಅದೇನೋ, ಆದರೆ ದೇವರು ಸ್ತುತಿ ಮಾಡ್ತಕ್ಕಂಥದ್ದು ಮಾತ್ರ ನೀನು ಮರ್ತು ಹೋಗ್ಬಾರ್ದು ಪ್ರೇರೆ. ದೇವ್ರಿಗೆ ಸ್ತುತಿ ಮಾಡ್ತಕ್ಕಂಥದ್ದು ನೀನು ಮರ್ತೋದೆ ಅಂದ್ರೆ ನಿನ್ನ ಜೀವಿತದಲ್ಲಿ ಎಷ್ಟೋ ಒಂದು ಅದ್ಭುತ ಮಾಡಿರ್ತಕ್ಕಂಥದ್ದು ನೀನು ಕಳ್ಕೊತೀವಿ ಪ್ರೇರೆ. ಒಂದು ಸಂಡೇ ನನ್ನ ಜೀವಿತದಲ್ಲಿ ಮಿಸ್ ಆಗಿತ್ತು ಪ್ರೇರೆ. ಅದು ಕೂಡ ಹೋಲಿ ಕಮ್ಯುನಿಟಿ ಸರ್ವಿಸ್ ದಿನ ಮಿಸ್ ಆಗಿತ್ತು. ಅರ್ಜೆಂಟ್ ಒಂದು ಗಾಡಿ ನನಗೆ ರಿಪೇರ್ ಮಾಡಿ ಕೊಡಬೇಕಾಗಿತ್ತು. ಅವರು 100% ನನಗೆ ಈ ಸಮೇತ ನನಗೆ ಗಾಡಿ ಕೊಡಲೇಬೇಕಂದರು. ಆದರೆ ನಾನು ಕರ್ತನ ದೇಹವನ್ನು ರಕ್ತವನ್ನು ಸೇವನೆ ಮಾಡೋದು ಮರ್ತೋಗಿದ್ದ ಪ್ರೇರೆ. ಸ್ಪಷ್ಟವಾಗಿ ಬಿಟ್ಕೊಟ್ಟಿದ್ದ ಆಸ್ತಿ 4 ರೂಪಾಯಿ ಸಂಪಾದನೆ ಮಾಡುವುದಕ್ಕಾಗಿ ಅರ್ಜೆಂಟಾಗಿ ಬಿಸ್ನೆಸ್ನಲ್ಲಿ ಇದ್ದಾಗ ಮಾಡಲೇಬೇಕೆಂಬುದಾಗಿ ಆ ವಾಹನ ಕೊಡಲೇಬೇಕು, ಪ್ಲಸ್ ಯಾಕಂದ್ರೆ ಆರಾಧನೆಗೆ ಹೋಗಲೇಬೇಕು. ಆದರೆ ಆರಾಧನೆಯನ್ನು ಕಳ್ಕೊಂಡು ಕಣ್ಣೀರು ಸುರಿಸಿದ ಪ್ರೇರಣ. ಹಲ್ಲೆಲೂಯಾ. ಒಂದೇ ದಿನ ಆರಾಧನೆಗೆ ಮಿಸ್ ಮಾಡ್ಕೊಂಡಿದ್ದ, ಒಂದು ಸರ್ವಿಸ್ ಮಿಸ್ ಮಾಡಿಕೊಂಡು ಕಣ್ಣೀರು ಸುರಿಸಿದ ಪ್ರೇರಣೆ. ಕಣ್ಣಿಗೆ ನೀರು ಕಂಟಿನ್ಯೂಷನ್ ದಿನವೆಲ್ಲ ಕಣ್ಣಾಗ ನೀರು ಹೋಗೋ ಪ್ರೇರೆ. ಮನೆಯಲ್ಲಿ ಹೋಗಿ ಊಟ ಮಾಡಿದ್ರು ಕೂಡ ಕಣ್ಣೀರು ಹೋಗೋ ಪ್ರೇರೆ. ವರ್ಕ್ಶಾಪ್ ತಿರುಗಿ ಮಧ್ಯಾಹ್ನ ಸಮಯದಲ್ಲಿ 3 ಗಂಟೆಗೆ ವರ್ಕ್ಶಾಪ್ ಬಂದ ಮತ್ತೆ ಕಣ್ಣೀರು ಹೋಗೋ ಪ್ರೇರೆ. ಯಾಕೆ? ಕರ್ತನ ದೇಹ ರಕ್ತ ಸೇವನೆ ಮಾಡೋದು ನನ್ನ ಒಳಗೆ ಹೋಯ್ತಲ್ಲಪ್ಪ, ನಾ ಮಿಸ್ ಮಾಡ್ಕೊಂಡಲ್ಲ. ಈ ದಿನ ನನಗೆ ಮತ್ತೆ ಸಿಕ್ಕತ್ತು, ಈ ದಿನ ನನಗೆ ಮತ್ತೆ ನನಗೆ ಸಿಗ್ತದೆ ಅವರೇ. ಒಂದು ತಿಂಗಳಲ್ಲಿ ಸಿಕ್ಕಿರ್ತಕ್ಕಂಥ ಒಂದೇ ದಿನ ಇದ್ರಾಗ ನಾ ಮಿಸ್ ಮಾಡ್ಕೊಳಲ್ಲ ಅಂತೇಳಿ ಬಹಳಷ್ಟು ಕಣ್ಣೀರು ವಂದನೆಗೆ ಒಳಗಾದ. ಆದರೆ ಸಾಯಂಕಾಲ ಅದೇ ದಿನ ಪ್ರತ್ಯೇಕವಾಗಿ ಈವ್ನಿಂಗ್ ಸರ್ವಿಸ್ 6 ಗಂಟೆ ಹಿಡ್ಕೊಂಡು 8 ಗಂಟೆ ತನಕ ಸರ್ವಿಸ್ ನಡೆದ ಕಲ್ವರ್ ಟೆಂಪಲಲ್ಲಿ. ಅದ್ರಾಗ ಮತ್ತು ತಿರುಗಿ ಹೋಲಿ ಕಮ್ಯುನಿಟಿ ಸರ್ವಿಸ್ ಕೊಟ್ಟರು ಪ್ರೇರೆ. ಜಾನ್ಸನ್ ಅಂತೇಳಿ ವ್ಯಕ್ತಿಯಲ್ಲಿ ಇರ್ತಾನೆ, ನಂಗೆ ಆಪ್ತ ಮಿತ್ರನು. ಅದನ್ನು ಅಯ್ಯ ಮತ್ತು ನೀನು ಆಲ್ರೆಡಿ ಕಣ್ಣೀರು ಉಳಿಸಿದಲ್ಲ, ನಿನಗೆ ಹೋಲಿ ಕಮ್ಯುನಿಟಿ ಸರ್ವಿಸ್ ಮತ್ತು ದೇವ್ರು ನಿನ್ನ ಕಡೆದೇ ನಿರ್ಮಾಣ ಮಾಡ್ಯಾನೋ. ಇವತ್ತು ಸಾಯಂಕಾಲ ಅಯ್ಯಗಾರು ಕಂಪಲ್ಸರಿ ಗೊತ್ತು ಕರ್ತನ ಮೆಚ್ಕೊಳ್ಳೋತರ. ನೀ ಬಾ ಅಂದ ತಕ್ಷಣ ಇಮಿಡಿಯೇಟ್ಲಿ ವರ್ಕ್ಶಾಪ್ಲಿಂದ ಮನೆಗೆ ಬಂದು ಫ್ರೆಶ್ ಆಗಿ ಕರೆಕ್ಟ್ 6 ಗಂಟೆಗೆ ನಾನು ಸರ್ವಿಸ್ಗೆ ಹೋಗಿ ಏನು ಮಾಡಿದೆ ಗೊತ್ತದನ, ಕರ್ತನ ದೇಹ ರಕ್ತದಲ್ಲಿ ಪಾಲ್ವಾಗಿದ್ದ. ಅವಾಗ ನನಗೆ ಸಂತೋಷ ಕಾಣಿಸೋದು. ಇಲ್ಲದ್ರ ಏನೋ ಒಂದು ಕಳ್ಕೊಂಡಿದ್ದೇನೆ ನಾ ಎಂಬುದಾಗ. ಅವತ್ತು ದುನಿಯಾದ ರೊಕ್ಕ ನನ್ನ ಬಳಿ ಲಕ್ಷ ರೂಪಾಯಿ ಜೇಬಿನಾಗಿದ್ದು, ಮನೆಗೆ ಬಿದ್ದಿದ್ದು, ಅಕೌಂಟ್ದಾಗಿದ್ದು, ಬಟ್ ನನಗೆ ಸಂತೋಷ ಸಿಕ್ಕಿಲ್ಲ, ಸಮೃದ್ಧಿ ಸಿಕ್ಕಿಲ್ಲ. ಯಾಕೆ ಗೊತ್ತದನ, ನಾ ಕಳ್ಕೊಂಡಲ್ಲ ಎಂಬುದಾಗಿ ತಿಳ್ಕೊಂಡಿದ್ದ ಪ್ರೇರೆ. ಆದರೆ ದೇವರ ಸನ್ನಿಧಿಯಲ್ಲಿ ಎಷ್ಟೋ ದುಃಖ ಪಟ್ಟಿದ, ಕಣ್ಣೀರು ಉಳಿಸಿದ, ಸಮಾಧಾನವನ್ನು ಕಳ್ಕೊಂಡಿದ್ದ. ಆದರೆ ದೇವರನ್ನು ತಿರುಗಿ ಅನುಭವಿಸ್ತಾ. ಅದಕ್ಕೆ ಹೇಳ್ತಾನೆ, ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದೇವು ತಲಾಂತರಂತ ಪ್ರೇರೆ. ಮರಿಯಳು ಭಯದಲ್ಲಿ ಬೆಳೆದಾಳ, ಭಕ್ತಿಯಲ್ಲಿ ಬೆಳೆದಾಳ. ಮರಿಯಳು ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ಬೆಳೆದಾಳ. ಅದಕ್ಕೆ ಮರಿಯಳಿಂದೇ ಯೇಸುಸ್ವಾಮಿ ಲೋಕಕ್ಕೆ ಜನಿಸಿ ಬಂದನ ಪ್ರೇರೆ. ಸ್ಪಷ್ಟವಾಗಿ ಇವತ್ತು ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯದಲ್ಲೂ ಕೂಡ ಯೇಸುಸ್ವಾಮಿ ಇಲ್ಲಂದ್ರೆ ನೀವು ಎಷ್ಟು ಹಬ್ಬ ಮಾಡಿದ್ರೇನು, ಎಷ್ಟು ಹಾಡಿಗಳು ಮಾಡಿದ್ರೇನು ಎಲ್ಲ ವ್ಯರ್ಥದ ಪ್ರೇರೆ. ನಿನ್ನ ಹೊಸ ಬಟ್ಟೆ ಹಳೆದಾಗೋತಾವ ಪ್ರೇರೆ. ನಿನ್ನ ಹೃದಯ ಹಳೆದಾಗ್ಲಕ್ಕೆ ಸಾಧ್ಯ ಇಲ್ಲ, ನಿನ್ನ ಮನಸ್ಸು ಹಳೆದಾಗ್ಲಕ್ಕೆ ಸಾಧ್ಯ ಇಲ್ಲ. ನಿನ್ನ ಮೇಲೆ ಸೇರಿದಕ್ಕಂಥ ವಸ್ತ್ರಗಳು ಹಳೆದಾಗೋತಾವ ಪ್ರೇರೆ, ವೈದ್ಯರುಗಳು ಹಳೆದಾಗೋತಾವ ಪ್ರೇರೆ, ಬೆಳ್ಳಿ ಬಂಗಾರ ಹಳೆದಾಗೋತಾವ ಪ್ರೇರೆ. ಆದರೆ ನಿನ್ನ ಹೃದಯ ಹಳೆದಾಗ್ಲಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ಎಷ್ಟು ನೀನು ಹೊಸ ಬಟ್ಟೆಗಳು ಹಾಕ್ಕೊಂಡು ಕ್ರಿಸ್ಮಸ್ ದಿನ ಕರ್ತನಿಗೆ ಸಮರ್ಪಣೆ ಮಾಡಿ ಎಷ್ಟು ಆರಾಧನೆ ಮಾಡಿದ್ರೇನು ವ್ಯರ್ಥೆ. ನಿನ್ನ ಹೃದಯ ಹೊಸದಾಗಿರು ಪ್ರೇರೆ. ಪ್ರತಿ ವರ್ಷ ನಿನ್ನ ಹೃದಯದಲ್ಲಿ ಕ್ರಿಸ್ತನು ಜನಿಸಿ ಬರಬೇಕು ಪ್ರೇರೆ. ನಿನ್ನ ಮನಸ್ಸಿನಲ್ಲಿ ಕ್ರಿಸ್ತನು ಜನಿಸಿ ಬರಬೇಕು ಪ್ರೇರೆ. ನಿನ್ನ ಒಳಗ ಯೇಸು ಸ್ವಾಮಿ ಉದಯಿಸ್ಬೇಕು ಪ್ರೇರೆ. ನಿನ್ನ ಒಳಗ ಯೇಸು ಸ್ವಾಮಿ ಜನಿಸಿ ಬಂದಾಗ ಮಾತ್ರನೇ ನೀನು ದೊಡ್ಡ ಒಂದು ಅದ್ಭುತವನ್ನು ನೋಡ್ತೀಯ. ಯಾಕಂದರೆ ನಿನ್ನ ಒಂದು ಆತ್ಮ ಕರ್ತನ ಒಂದು ರಕ್ಷಕನಾಗಿರ್ತಕ್ಕಂಥ ದೇವರ ವಿಷಯದಲ್ಲಿ ಉಲ್ಲಾಸಗೊಳ್ಬೇಕು ಪ್ರೇರೆ. ನಿನಗೆ ಉಲ್ಲಾಸ ಇರಬೇಕು, ನಿನಗೆ ಸಂತೋಷ ಇರಬೇಕು. ನಿನ್ನ ಒಳಗೆ ಕರ್ತನಿಗೆ ಸ್ತುತಿ ಮಾಡ್ಲಕ್ಕ ಎಷ್ಟು ಸಮಯ ಕೊಡಬೇಕು, ಎಷ್ಟು ಅವಕಾಶ ಕೊಡಬೇಕು, ಅಷ್ಟು ಸಮಯ ಅವಕಾಶ ನೀ ಕೊಡಲೇಬೇಕು. ಯಾಕಂದರೆ ನಿನಗ ರಕ್ಷಕನೂ ಆತನ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರವ ನಿನಗೆ ರಕ್ಷಕನೂ ಆತನನ್ನ. ನೋಡಿ ಇಲ್ಲೊಂದು ವಚನ ನೋಡ್ರಿ ನಾವು ಸ್ಪಷ್ಟವಾಗಿ ಇದು ಓದಿನ ಮುಕ್ತಾಯಪಡಿಸ್ತೆ. ಲೂಕನ ಬರೆಸೋವರ್ತೆ 1ನೇ ಅಧ್ಯಾಯ 68-70 ಒಂದೇ ವಚನ ಬರೆದಿಂದ ಓದ್ರಿ. ಇಸ್ರಾಯೇಲ್ ಜನರ ದೇವರಾಗಿರುವ ಕರ್ತನಿಗೆ ಸ್ತೋತ್ರವು, ಆತನು ಪೂರ್ವದಲ್ಲಿದ್ದ ತನ್ನ ಶ್ರೀ ಪ್ರವಾದಿಗಳ ಬಾಯಿಂದ ತಾನು ಹೇಳಿದಂತೆ ತನ್ನ ಪ್ರಜೆಯನ್ನು ಪರಾಮರಿಸಿ ಅವರಿಗೆ ಬಿಡುಗಡೆ ಉಂಟು ಮಾಡಿದ್ದಾನೆ. ತನ್ನ ಸೇವಕನಾದ ದಾವೀದನ ಮನೆತನದಲ್ಲಿ ನಮಗೋಸ್ಕರ ಒಬ್ಬ ರಕ್ಷಣಾ ವೀರನನ್ನು ಎಬ್ಬಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕ್ರಿಸ್ಮಸ್ ದಿನ ಇದೇ ಸಂದೇಶನ ಸಹ ನಾವು ಮುಂದಕ್ಕೆ ಹೋಗಿದ್ದೇವೆ ಪ್ರೇರೆ. ಈ ಜಕರೀಯವಾಗಿರ್ತಕ್ಕಂಥ ಒಂದು ಯಾಜಕನು, ಈ ಜಕರೀಯ ಯಾಜಕನು ಒಂದು ಪ್ರವಾದನೆ ವಚನವನ್ನು ಇದು ನುಡಿದನು ಪ್ರೇರೆ. ಆದರೆ ಇಲ್ಲಿ 47ನೇ ವಚನ ಹೇಳ್ತಾನ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರಲ್ಲಿ ಎಂಬುದಾಗಿ.
ಒಬ್ಬ ರಕ್ಷಣೆ ವೀರನು ನಿನಗಾಗಿದ್ದಾನ, ಒಬ್ಬ ರಕ್ಷಕನು ಹನ. ಆ ರಕ್ಷಕನಿಗೆ ನೀನು ಒಳಗಾಗಿರ್ಬೇಕು ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗೆ ಒಳಗಾಗಿರ್ಬೇಕು? ಒಬ್ಬ ರಕ್ಷಕನಿಗೆ ಒಳಗಿರ್ಬೇಕು ಪ್ರೇರೆ. ಈ ರಕ್ಷಕನು ಯಾವ ರೀತಿ ಏನಂದ್ರೆ, ನೀ ಮರಣ ಬಂದ ಕೂಡ ಅಯ್ಯ ಎಂಬುದಾಗ ಆತನ ಕಡೆ ಕೈಗೆಳೆದು ಪ್ರಾರ್ಥನೆ ಮಾಡೋದನ್ನ ರಕ್ಷಿಸ್ತಾನೆ. ಕಾಯಿಲೆ ಬಂದಾಗ, ಸಮಸ್ಯೆಗಳು ಬಂದಾಗ, ಶೋಧನೆ ಬಂದಾಗ, ಸಂಕಟಗಳು ಬಂದಾಗ, ಅನ್ನ ವಸ್ತ್ರ ಇಲ್ಲದ ಪರಿಸ್ಥಿತಿಯಲ್ಲಿದ್ದಾಗ ಅಯ್ಯ ಎಂಬುದಾಗ ಆತನ ಕಡೆ ಕೂಗುವಾಗ, ಮೊರೆಯಿಡುವಾಗ ನಿನ್ನ ಒಂದು ಪ್ರಾರ್ಥನೆಗೆ ಕಿವಿಗೊಟ್ಟು ನೀನು ರಕ್ಷಿಸ್ತಾನೆ. ಅದಕ್ಕೆ ಹೇಳ್ತಾನ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ ಎಂಬುದಾಗಿ ಮರಿಯಳು ಸ್ಪಷ್ಟವಾಗಿ ಹೇಳ್ತಕ್ಕಂಥಳಾಗಿದ್ದಳು ಪ್ರಿಯರೇ. ಹಲ್ಲೆಲೂಯಾ. ಮರಿಯಳು ಅವಾಗ ಮುದುಕಿದ್ದಳ ಅಥವಾ ಯೌವನಸ್ಥಳಿದ್ದಳ? ಏನಿದ್ದಳು? ಯೌವನಸ್ಥಳಿದ್ದಳು ಪ್ರಿಯರೇ. ನನ್ನ ಸೋದರಿ ಸೋದರ, ಯೌವನಸ್ಥವಾಗಿರ್ತಕ್ಕಂಥ ನೀನು, ಯೌವನಸ್ಥಳಾಗಿರ್ತಕ್ಕಂಥ ನೀನು ಪರಿಶುದ್ಧತೆ ನಿನ್ನ ಒಳಗ ಇರಲೇಬೇಕು. ನೀನು ಎಷ್ಟು ಪರಿಶುದ್ಧವಾಗಿ ಜೀವನ ಮಾಡ್ತಿ ಅಷ್ಟು ಉನ್ನತ ಸ್ಥಾನಕ್ಕೆ ಹೋಯ್ತಿ. ಎಷ್ಟು ಪರಿಶುದ್ಧವಾಗಿ ನೀವು ಜೀವಿಸ್ತೀರಿ ಅಷ್ಟು ಅದ್ಭುತಗಳು ನೋಡ್ತೀರಿ. ಅದಕ್ಕೆ ಮರಿಯಳು ಪರಿಶುದ್ಧಳಾಗಿ ಇದ್ದಿನ ಕಾರಣ ಯೇಸು ಸ್ವಾಮಿ ಅಖಿಲಿನಿಂದ ಜನಿಸಿ ಲೋಕಕ್ಕೆ ಬಂದಾನ ಪ್ರೇರೆ. ಹಲ್ಲೆಲೂಯಾ. ಅದಕ್ಕೆ ಈ ಸ್ವಲ್ಪಟ್ಟಿಗಿರ್ತಕ್ಕಂಥ ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ಕಣ್ಮುಚ್ಚೋದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಪಡಿಸೋಣ ಪ್ರೇರೆ. ಪ್ರಾರ್ಥನೆ. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಮಾಡುವಾಗ ಒಂದು ಜ್ಞಾಪಕ ಮಾಡಿಕೊಳ್ಳಿ, ಆ ದಿನ ಮರಿಯಳು ಪರಿಶುದ್ಧವಾಗಿದ್ದಳು, ಇವತ್ತು ನಾನು ಕೂಡ ಪರಿಶುದ್ಧ ಜೀವನ ಮಾಡಬೇಕೆಂಬುದಾಗಿ. ಒಂದು ವೇಳೆ ನಿಮ್ಮೊಳಗ ಏನಾದರೂ ಅಲ್ಪ ಸ್ವಲ್ಪ ಕಲಹಗಳು, ಅಲ್ಪ ಸ್ವಲ್ಪ ಲೌಕಿಕ ಸಂಬಂಧಪಟ್ಟಂಥ ಪಾಪ, ದ್ರೋಹ, ಅಪರಾಧರು ಕೂಡ ದೇವರು ಇವತ್ತು ವಾಕ್ಯದ ಅನುಸಾರವಾಗಿ ನಿಂಗೆ ಮಾತಾಡೋಣ. ನೀನು ಬಿಟ್ಟು ಕೊಡುವುದೇ ಉತ್ತಮ. ಯಾಕಂದರೆ ನೀನು ಮೂಚಿ ಹೋಗ್ಲಕ್ಕೆ ಅವಕಾಶ ಇಲ್ಲ, ನೀನು ಹಾಳಾಗ್ಲಕ್ಕೆ ಅವಕಾಶ ಇಲ್ಲ, ಈ ಲೌಕಿಕ ಸಂಬಂಧಪಟ್ಟಂಥ ಅಧಿಕಾರದಲ್ಲಿ ಬಿದ್ದೋಗ್ಲಕ್ಕೆ ಅವಕಾಶ ನಿನಗಿಲ್ಲ. ಕರ್ತನಲ್ಲಿ ಉಲ್ಲಾಸಗೊಂಡಿದೆ ಎಂಬುದಾಗಿ ಮನೆ ಹೇಳ್ತಾಳೆ ಪ್ರೇರೆ. ತಲಾಂತರವಾದಾಗ ಆತನ ದಯವಿಡ್ತೆಂಬುದಾಗಿ ಮರಿಯಳು ಸ್ಪಷ್ಟವಾಗಿ ಹೇಳ್ತಕ್ಕಂಥಳಾಗಿದ್ದಳು ಪ್ರೇರೆ. ಇವತ್ತು ದೇವ್ರು ನಿನಗೆ ಹೇಳತ್ತಾನ ಪ್ರೇರೆ ಮಾತು. ನೀನು ಮಾರ್ಪಡ್ತೇ ಈ ಸಮಯದಲ್ಲಿ, ದೇವ್ರ ಕಡೆ ತಿರುಗಿ ಬರ್ತೇ ಈ ಸಮಯದಲ್ಲಿ. 2024 ವರ್ಷ ಮುಗಿಲತ್ತದ ಆಲ್ರೆಡಿ. ಇನ್ನೂ 2 ದಿನ ನಮ್ಮ ಕೈಯಿಲ್ಲವ ಅಷ್ಟೇ. ಇನ್ನು 2 ದಿನ ನಮ್ಮ ಕೈಲವ ಪ್ರೇರೆ. 2-3 ದಿನದಲ್ಲಿ ನೀನು ಶುದ್ಧಿ ಮಾಡ್ಕೋ ಸ್ಪಷ್ಟವಾಗಿ. ನೀನು ಶುದ್ಧಿ ಮಾಡಿಕೊಳ್ಳೋದ್ರೆ ಉತ್ತಮದ. ನೀನು ರಕ್ಷಿಸ್ಕೊಳ್ತೀವಿ, ಅನೇಕ ಆತ್ಮ ರಕ್ಷಣೆ ಕೊಡ್ಲಿಕ್ಕೆ ಅವಕಾಶ ಅದ. ಅಟ್ಲೀಸ್ಟ್ 2025ರಲ್ಲಿ ಒಬ್ಬರಾದರೂ ನಿನ್ನ ಸ್ನೇಹಿತರನ್ನು ರಕ್ಷಿಸ್ಲಾಕ ಪ್ರಯಾಸ ಪಡು, ಅಥವಾ ಇಬ್ಬರನ್ನಾದರೂ ರಕ್ಷಿಸ್ಲಾಕ ಪ್ರಯಾಸ ಪಡು. ನಿನ್ನಿಂದ ಎಷ್ಟು ಸ್ನೇಹಿತರನ್ನು ರಕ್ಷಿಸ್ಲಕ್ಕಾಯ್ತದೋ ಅಷ್ಟು ಸ್ನೇಹಿತರನ್ನು ರಕ್ಷಿಸುವುದಕ್ಕೆ ನೀವು ಪ್ರಯಾಸ ಪಡು. ಯಾಕಂದರೆ ಅವ್ರ ಮೂರ್ಛೆ ಹೋಗಕ್ಕೆ ಅವಕಾಶ ಇಲ್ಲ. ನೀನು ಪರಿಶುದ್ಧವಾಗಿ ಬಾಳ್ವೆ ಮಾಡ್ತೆ, ನಿನ್ನ ಸ್ನೇಹಿತರು ಕೂಡ ಪರಿಶುದ್ಧವಾಗಿ ಮಾರ್ಪಡಿಸು. ಅಥವಾ ನಿನ್ನ ಸೋದರಿದ್ದಿರ್ಬೋದು, ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿದ್ದಿರ್ಬೋದು, ಲೌಕಿಕ ರೀತಿಗೆ ಹರಂದ್ರ ಅವರಿಗಾಗಿ ಸ್ವಲ್ಪಟ್ಟಿಗೆ ಚಿಂತಿಸಿ ಪ್ರಾರ್ಥನೆ ಮಾಡಿ ಅವರ ಆತ್ಮನು ಗೆದಿಬೋದಕ್ಕಾಗಿ ನೀವು ಪ್ರಯಾಸ ಪಡು. ಅವ್ರ ಆತ್ಮ ನಿನ್ನ ಗೆದಿಬಿದಾದರೆ ಉತ್ತಮದ, ಇಲ್ಲದ್ರೆ ರೋದನೆಕ ಶೋಧನೆಗೆ ಒಳಗೈತೆ ಒಂದಿನ. ತಾಯಿ ತಂದೆಗಿರ್ತಕ್ಕಂಥ ನಿನ್ನ ಮಕ್ಕಳ ವಿಷಯವಾಗಿ ಪ್ರಾರ್ಥನೆ ಮಾಡು. ಅಯ್ಯ, ನನ್ನ ಮಕ್ಕಳ ವಿಷಯನ ಪ್ರಾರ್ಥಿಸ್ತಯ್ಯ. ನನ್ನ ಮಕ್ಕಳು ಯಾರ ಮೂರ್ಛೆ ಹೋಗ್ಲಕ್ಕೆ ಅವಕಾಶ ಇಲ್ಲ ಎಂಬುದಾಗಿ. ಇಲ್ಲಿವರೆಗೆ ನೀನು ಸರಿಯಾಗಿಲ್ಲೇನೋ, ಇವತ್ತು ಸರಿ ಆಗ್ಲಕ್ಕೆ ನೀ ಅವಕಾಶ ಅದ ನಿನಗೆ ಸ್ಪಷ್ಟವಾಗಿ. ದೇವ್ರ ವಾಕ್ಯದ ಅನುಸಾರ ನಿಂಗೆ ಮಾತಾಡೇನ, ಇದು ನನಗೆ ಸರಿ ಐತೆ. ಕರ್ತನ ಸನ್ನಿಧಿಯಲ್ಲಿ ಪಶ್ಚಾತ್ತಾಪಡು. ನೀ ಪಶ್ಚಾತ್ತಾಪಟ್ಟುವಾಗ ಬಿದ್ದೋದಂಥ ಸ್ಥಿತಿಯಲ್ಲಿ ದೇವರು ನಿನ್ನ ಮೇಲಕ್ಕೆ ಎತ್ತುತ್ತಾನೆ ಪ್ರೇರೆ. ನಿನ್ನ ಜೀವಿತ ನಟನ ಜೀವಿತ ಅದೇನೋ, ಇಲ್ಲಿವರೆಗೆ ಕರ್ತನ ಸನ್ನಿಧಿಯಲ್ಲಿ ನೀ ನಟನ ಮಾಡಿದೇನೋ, ಒಂದ್ಸತಿ ಮಾರ್ಪಡ್ತೆ ಸರ್ತಿ. ನೀನು ಮಾರ್ಪಡುವುದ್ರೆ ದೇವರು ನಿನ್ನನ್ನು ಮಾರ್ಪಡಿಸಿ ರಕ್ಷಿಸ್ತಾನೆ ಪ್ರೇರೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಯ್ಯ, ನಿನ್ನ ಮಹಿಮೆ ಆಗಲಿ ಕರ್ತಾನೆ. ಎಷ್ಟು ಜನರ ಸನ್ನಿಧಿಯಲ್ಲಿ ಮಾರ್ಪಡುವುದಕ್ಕಾಗಿ ಸಿದ್ಧರಾಗಿದ್ದರು ಕರ್ತಾನೆ, ಅವ್ರನ್ನ ಮಾರ್ಪಡಿಸಯ್ಯ. ಅವ್ರಿಗೆ ಮೇಲಕ್ಕೆ ತಾಪ ಕರ್ತಾನೆ. ಬಿದ್ದೋಗಿರ್ತಕ್ಕಂಥ ಸ್ಥಿತಿಯಿಂದ ಮೇಲಕ್ಕೆ ಬೆಳೆಸಯ್ಯ. ವಾಕ್ಯದ ಅನುಸಾರವಾಗಿ ಮಾತಾಡಿದೆ ಈ ದಿನ, ನನಗೆ ಮಾತಾಡಿದಿ, ನಮ್ಮೆಲ್ಲರಿಗೆ ಮಾತಾಡಿದೆಯ್ಯ. ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲಿ ವಾಕ್ಯ ಫಲಿಸ್ಬೇಕಯ್ಯ. ಈ ವಾಕ್ಯ ಫಲ ಕೊಡ್ಬೇಕಯ್ಯ. ಈ ವಾಕ್ಯ ವ್ಯರ್ಥ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಕರ್ತಾನೆ.
ಪ್ರತಿಯೊಬ್ಬರು ತನ್ನಂತ ರಕ್ಷಿಸಿಕೊಂಡು ಅನೇಕ ಆತ್ಮ ರಕ್ಷಣೆ ಕೊಡುವಾಗ ಸಹಕರಿಸಿ. ಅವ್ರವ್ರ ಕೈ ಕೆಲಸ, ವ್ಯಾಪಾರ, ಬಿಸ್ನೆಸ್ ಅವ್ರು ಮುಗಿಸ್ಕೊಂಡ ತಕ್ಷಣ ಅನೇಕ ಸಮಯದಲ್ಲಿ ಅನೇಕ ಜನರ ವಿಷಯವಾಗ ಸಮಯ ಸಿಕ್ಕಾಗೆಲ್ಲ ಅಯ್ಯ ನಿಮ್ಮನ್ನು ಸ್ತುತಿಸುವಾಗೆ, ನಿಮ್ಮನ್ನು ಆರಾಧಿಸುವಾಗೆ ಸಹಕರಿಸಿ. ಅದಕ್ಕೆ ನಾವು ಪ್ರಾರ್ಥಿಸಯ್ಯ, ಪ್ರತಿಯೊಂದು ಯವನಸ್ಥರನ್ನು ಪರಿಶುದ್ಧವಾಗಿ ಮಾರ್ಪಡಿಸರು, ಅಥವಾ ಯಾರದನೆಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೆ ಪರಿಶುದ್ಧವಾಗಿ ಮಾರ್ಪಡಿಸು ಕರ್ತನೆ. ನಿಮ್ಮ ಅಮೂಲ್ಯ ರಕ್ತದಿಂದ ಇವರೆಲ್ಲರನ್ನ ತೊಳೆದು ಶುದ್ಧೀಕರಿಸಿ, ಇವ್ರ ಜೊತೆ ಹೊಸ ಒಡಂಬಡಿಕೆ ಮಾಡಿಕೊಂಡು ಇವರನ್ನು ರಕ್ಷಿಸು ಕರ್ತನೆ. ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನಮ್ಮೆಲ್ಲರಿಗೂ ಮಾತಾಡಿದೆಯಾ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಲಿ ಕರ್ತನೆ. ತಿರುಗಿ ನೀನು ಒಂದು ಅದ್ಭುತ ಶಕ್ತಿ ನಾವು ನೋಡುವ ಹಾಗೆ ಕೂಡ ನಮ್ಮನ್ನು ಸಹಕರಿಸಯ್ಯ ಕರ್ತನೆ. ನಾಳೆ ಸಾಯಂಕಾಲ ನಡೀತಕ್ಕಂಥ ಆರಾಧನೆಯಲ್ಲಿ, ನಾಡ್ದೇಗೆ ಸಾಯಂಕಾಲ ನಡೀತಕ್ಕಂಥ ಆರಾಧನೆಯಲ್ಲಿ ಕೂಡ ನಮ್ಮನ್ನು ಸಹಾಯ ಮಾಡಿ ಸಹಕರಿಸು. ನಿಮ್ಮ ದಯಕ್ಕೆ ಪಾತ್ರರಾಗಿ ನಾವು ಜೀವಿಸುವಾಗೆ ಕೃಪೆ ತೋರಿಸಯ್ಯ. ಇವಾಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ಪ್ರಾಣ, ಶರೀರ ನೆಸ್ತಗೊಪ್ಪಿಸಿಕೊಟ್ಟಿದ್ದೆವು ಕರ್ತನೆ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡೋಕ್ಕೆ ನೀವು ಸ್ತೋತ್ರ ಸಲ್ಲಿಸ್ತಾ ನಜರೇತಿನ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.